ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ. ರಾಜಕೀಯ ಉದ್ದೇಶದಿಂದ ಅನುದಾನ ನೀಡಿಲ್ಲ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಬೆಳ್ಳಂಬೆಳಿಗ್ಗೆ ಆರ್ಟಿಒ ಅಧಿಕಾರಿಗಳ ಮಿಂಚಿನ ದಾಳಿ. ತೆರಿಗೆ ವಂಚಿಸಿ ಸಂಚಾರ ಮಾಡುತ್ತಿದ್ದ 11 ಖಾಸಗಿ ಬಸ್ಗಳ ವಶ. ಸ್ಥಳದಲ್ಲಿಯೇ ತೆರಿಗೆ ಪಾವತಿಸಿದ ಹಲವು ಬಸ್ ಮಾಲೀಕರು. ಗುಣಮಟ್ಟ ಕಳೆದುಕೊಳ್ಳುತ್ತಿರುವ ಶಿಕ್ಷಣ ಕ್ಷೇತ್ರ ಸರಿದಾರಿಗೆ ತರಲು ಶಿಕ್ಷಕರು ಶ್ರಮಿಸಬೇಕು. ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಸಲಹೆ. ಅಂತರ್ಜಲ ಮರುಪೂರಣ ಅತ್ಯವಶ್ಯಕ. ದಿನೇ ದಿನೇ ಕ್ಷೀಣಿಸುತ್ತಿರುವ ಮಳೆಯ ಪ್ರಮಾಣದಿಂದಾಗಿ ಅಂತರ್ಜಲ ಮರುಪೂರಣ ಕುಂಠಿತ. ಅತಿಯಾದ ಅಂತರ್ಜಲ ಬಳಕೆಯಿಂದ ತೀವ್ರವಾಗುತ್ತಿರುವ ಸಮಸ್ಯೆ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಂಡಿಸಿದ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಇಂದು ಪ್ರತಿಭಟನೆ ನಡೆಸಿತು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಮೆರವಣಿಗೆಯಲ್ಲಿ ಬಂದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿ ಕೇಂದ್ರದ ವಿರುದ್ಧ ಘೋಷಣೆ ಕೂಗಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿರುವ ಕಾರಣ ಕೇಂದ್ರ ಆಯವ್ಯಯದಲ್ಲಿ ಯಾವುದೇ ಅನುದಾನ ನೀಡದೆ ಅನ್ಯಾಯ ಎಸಗಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆರೋಪಿಸಿದರು. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಇಂದು ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ನೀಡಬೇಕಾದ ಅನುದಾನ ನೀಡದೆ ಅನ್ಯಾಯ ಎಸಗಿದ್ದಾರೆ. 7ನೇ ಬಾರಿಗೆ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಅವರು ಕೇವಲ ಮೋದಿಯವರ ಕುರ್ಚಿ ಉಳಿಸುವ ಉದ್ದೇಶದಿಂದ ಬಜೆಟ್ ಮಂಡಿಸಿದ್ದಾರೆ ಎಂದು ಕಿಡಿಕಾರಿದರು. ಮಿತ್ರ ಪಕ್ಷಗಳು ಆಡಳಿತದಲ್ಲಿರುವ ಆಂಧ್ರಪ್ರದೇಶ ಮತ್ತು ಬಿಹಾರ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ಕರ್ನಾಟಕಕ್ಕೆ ತೀರದ ಮೋಸ ಎಸಗಿದ್ದಾರೆ. ಇದರಿಂದ ರಾಜ್ಯದ ಅಭಿವೃದ್ಧಿಗೆ ಮಾರಕವಾಗಿದೆ. ನ್ಯಾಯಯುತವಾಗಿ ರಾಜ್ಯಕ್ಕೆ ಸಿಗಬೇಕಾದ ಅನುದಾನವನ್ನು ನೀಡದೆ ಮೋಸ ಎಸಗಲಾಗಿದೆ. ಇದರ ವಿರುದ್ಧ ರಾಜ್ಯದ ಜನರಿಗೆ ತಿಳಿಸುವ ಉದ್ದೇಶದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಮೂಡಾ ಹಗರಣ ಮುಚ್ಚುವ ಉದ್ದೇಶದಿಂದಲೇ ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡಿಲ್ಲ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಮೂಡಾ ನಿವೇಶನ ಹಂಚಿಕೆ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಪಾತ್ರವೇನೂ ಇಲ್ಲ. ಕಪ್ಪು ಚುಕ್ಕೆ ಇಲ್ಲದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಖ್ಯಾತಿ ಪಡೆದಿದ್ದಾರೆ. ರಾಜಕೀಯ ದುರುದ್ದೇಶ ಮತ್ತು ಸರ್ಕಾರವನ್ನು ಅಸ್ಥಿರಗೊಳಿಸುವ ಉದ್ದೇಶದಿಂದ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ವಿನಾಕಾರಣ ಮುಖ್ಯಮಂತ್ರಿ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಎಂದು ಸಮರ್ಥಿಸಿಕೊಂಡರು. ಅಲ್ಲದೆ ಮೂಡಾ ಹಗರಣ ನಡೆದಿದೆ ಎಂಬ ವಿಚಾರ ಹೊರಬರುತ್ತಿದ್ದಂತೆ ಮುಖ್ಯಮಂತ್ರಿಗಳು ನ್ಯಾಯಾಂಗ ತನಿಖೆಗೆ ಆದೇಶ ನೀಡಿದ್ದು, ಈಗಾಗಲೇ ಮೂಡಾ ನಿವೇಶನ ಹಂಚಿಕೆ ವಿಚಾರದಲ್ಲಿ ತನಿಖೆ ನಡೆಯುತ್ತಿದೆ. ತನಿಖೆ ಹಂತದಲ್ಲಿರುವಾಗಲೇ ವಿಪಕ್ಷಗಳು ಮುಖ್ಯಮಂತ್ರಿಗಳಿಗೆ ಮಸಿ ಬಳಿಯುವ ಕೆಲಸಕ್ಕೆ ಮುಂದಾಗಿದ್ದು, ಮೂಡಾ ಹಗರಣಕ್ಕೂ ಮುಖ್ಯಮಂತ್ರಿಗಳಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹೊಸ ಕಾರ್ಯಕ್ರಮಗಳನ್ನು ಕೊಡುವಂಥದ್ರಲ್ಲಿ ವಿಫಲ ಆಗಿದೆ. ಏನು ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಸಚಿವರು ಮಂಡಿಸ್ತಕ್ಕಂಥ ಬಜೆಟ್ 48.21 ಲಕ್ಷ ಕೋಟಿ ಬಜೆಟನ್ನು ಮಂಡನೆ ಮಾಡಿದರು. ಅದು ಇಟ್ ಈಸ್ ಅ ಡೆಫಿಷಿಯಟ್ ಬಜೆಟ್. 4.7% 6% ಡೆಫಿಷಿಯಟ್ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ ರಾಜ್ಯಕ್ಕೆ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ ಅಂತಕ್ಕಂಥ ಕಾರಣದಿಂದ ಇಲ್ಲಿ ಯಾವುದೇ ರೀತಿ ಇಲ್ಲಿ ಅನುದಾನಗಳು ಆಗಬಾರ್ದು, ಅಭಿವೃದ್ಧಿ ಆಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ದುರುದ್ದೇಶದಿಂದ ಯಾವುದೇ ಯೋಜನೆಗಳು, ಇವತ್ತು ಮೇಕೆದಾಟು ಯೋಜನೆ ಇರ್ಬೋದು, ಇವತ್ತು ಅಪ್ಪರ್ ಭದ್ರಾ ಇರ್ಬೋದು, ಮತ್ತು ನಮ್ಮ ಮೆಟ್ರೋ ರೈಲ್ ಇರ್ಬೋದು, ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ. ಮತ್ತು ಕೇವಲ ಅವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಆಂಧ್ರ ಮತ್ತು ಬಿಹಾರ ಈ 2 ರಾಜ್ಯಗಳಿಗೆ ಅವರಿಗೆ ಏನು ಹೆಚ್ಚಿನ ಒಂದು ವಿಶೇಷ ಅನುದಾನಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಅವಕಾಶ ಕೊಟ್ಟರು. ಮುಖ್ಯಮಂತ್ರಿಗಳು ಇವರು ಮಾಡಿರ್ತಕ್ಕಂಥ ಹಲವಾರು ಹಗರಣಗಳ ಜೊತೆಯಲ್ಲಿ ಮೂಡಾ ಏನು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ, ಯಾರ್ಯಾರ ಬಗ್ಗೆ ಏನೇನು ಕ್ರಮ ಆಗಿದೆ, ಎಷ್ಟು ಹಣ ಅದನ್ನು ರಿಕವರ್ ಮಾಡಿದ್ದಾರೆ, ಇದ್ರ ಬಗ್ಗೆ ಹೇಳೋಕೆ ಹೋದಾಗ ಮುಖ್ಯಮಂತ್ರಿಗಳಿಗೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ.
ಮೂಡ ಬಗ್ಗೆ ಏನಾಯಿತು, ಈಗಾಗಲೇ ದೇಸಾಯಿ ಅವರು ನಿವೃತ್ತ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಸಂಪೂರ್ಣವಾಗಿ ಏನು ಇವತ್ತು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅಲ್ಲ. ಇದು ಹಿಂದೆ BJP ಅವರು ಏನು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಕೋರ್ಟ್ನ ಆದೇಶಗಳ ಮೇಲೆ ಏನು ಅದನ್ನು ಅಲರ್ಟ್ ಮಾಡಿರ್ತಕ್ಕಂಥದ್ದು. ಅದರಿಂದ ಹಿಂದೆ ಏನೇನಾಗಿದೆ ಮೂಡಲ್ಲಿ ಅಂತಕ್ಕಂಥದ್ದು ವಿಸ್ತೃತವಾದಂಥ ಒಂದು ವಿಚಾರಣೆ ಆಗಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಒಂದು ದೇಸಾಯಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಿಲುವು ತಗೊಂಡಿದೆ. ಅವರು ಕೇವಲ ರಾಜಕೀಯ ತೆವಳುಗಳಿಗೋಸ್ಕರ ಏನು ವಿನಾಕಾರಣ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಅವಕಾಶ ಕೊಡೋದಿಲ್ಲ. ಅವರು ನಮ್ಮ ಸರ್ಕಾರವನ್ನು ಇವತ್ತು ಯಾವುದೇ ಒಂದು ಮಾರ್ಗದಲ್ಲಿ ಪತನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ವಾಮಮಾರ್ಗಗಳನ್ನು ಇಡಿ ಮತ್ತು ಬೇರೆ ಬೇರೆ ಏಜೆನ್ಸಿಗಳ ಮುಖಾಂತರ ಪ್ರಯತ್ನ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ದಿಟ್ಟವಾದಂಥ ನಿಲುವನ್ನು ತಗೊಂಡಿದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ವೈದ್ಯಕೀಯ ಕಾಲೇಜು ಆರಂಭ ತಡವಾಗಿರುವುದಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು, ವೈದ್ಯಕೀಯ ಕಾಲೇಜಿಗೆ ಸಂಬಂಧಿಸಿದ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ಬಾಕಿ ಇದ್ದು ಇದೀಗ ಬಾಲಕರ ವಿದ್ಯಾರ್ಥಿ ನಿಲಯ ಸಿದ್ಧವಾಗಿದೆ. ಹಾಗಾಗಿ ಶೀಘ್ರದಲ್ಲಿಯೇ ವಿದ್ಯಾರ್ಥಿ ನಿಲಯ ಕಾರ್ಯಾರಂಭ ಮಾಡಲಿದೆ. ಅದೇ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸೇವಾ ರಸ್ತೆ ನಿರ್ಮಾಣ, ಸ್ಕೈ ವಾಕ್ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾದ ಹಿನ್ನೆಲೆಯಲ್ಲಿ ವೈದ್ಯಕೀಯ ಕಾಲೇಜು ಆರಂಭ ತಡವಾಗಿದ್ದು ಬಾಕಿ ಉಳಿದಿರುವ ಅಭಿವೃದ್ಧಿ ಕಾರ್ಯಗಳು ಮುಗಿದ ಕೂಡಲೇ ಕಾಲೇಜು ಕಾರ್ಯಾರಂಭ ಮಾಡಲಿದೆ ಎಂದರು. ವಿಟಿಯು ಅಡಿಯಲ್ಲಿ ಚಿಂತಾಮಣಿ ತಾಲೂಕಿಗೆ ಎಂಜಿನಿಯರಿಂಗ್ ಕಾಲೇಜ್ ಮಂಜೂರು ಮಾಡಿಸಲಾಗಿದೆ. ಹಿಂದೆ ಮೈಸೂರು ರಾಜ್ಯದಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ಚಿಂತಾಮಣಿಗೆ ಮಂಜೂರಾಗಿದ್ದು ಅದನ್ನು ಹೊರತುಪಡಿಸಿದರೆ ಚಿಂತಾಮಣಿಗೆ ಎಂಜಿನಿಯರಿಂಗ್ ಕಾಲೇಜ್ ಇರಲಿಲ್ಲ. ಹಾಗಾಗಿ ವಿಟಿಯು ಉಪಕುಲಪತಿಗಳೊಂದಿಗೆ ಚರ್ಚೆ ನಡೆಸಿ ಮುಖ್ಯಮಂತ್ರಿಗಳಿಂದ ಒಪ್ಪಿಗೆ ಪಡೆದು ಚಿಂತಾಮಣಿ ತಾಲೂಕಿಗೆ ಎಂಜಿನಿಯರಿಂಗ್ ಕಾಲೇಜು ಮಂಜೂರು ಮಾಡಿಸಿರುವುದಾಗಿ ಸುಧಾಕರ್ ತಿಳಿಸಿದರು. ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಮುಖ್ಯಮಂತ್ರಿಗಳು ಉತ್ತರ ನೀಡಲು ಪ್ರತಿಪಕ್ಷಗಳು ಅವಕಾಶ ನೀಡಲಿಲ್ಲ. ಅಲ್ಲದೆ ಇಡಿ ಮತ್ತು ಐಟಿಗಳನ್ನು ದುರುಪಯೋಗ ಪಡಿಸಿಕೊಂಡು ಕೇಂದ್ರ ಸರ್ಕಾರ ವಿಪಕ್ಷಗಳನ್ನು ಹೆಣೆಯಲು ಕುತಂತ್ರ ನಡೆಸುತ್ತಿದೆ. ರಾಜ್ಯದಲ್ಲಿ 136 ಸ್ಥಾನ ಕಾಂಗ್ರೆಸ್ ಪಡೆದಿದ್ದು ಯಾವುದೇ ಕಾರಣಕ್ಕೆ ಸರ್ಕಾರವನ್ನು ಅಸ್ಥಿರಗೊಳಿಸಲು ಸಾಧ್ಯವಿಲ್ಲ. ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದು ಸಿದ್ದರಾಮಯ್ಯ ಅವರ ವಿರುದ್ಧ ವಿಪಕ್ಷಗಳು ಮಾಡುತ್ತಿರುವ ಆರೋಪದಲ್ಲಿ ಹುರುಳಿಲ್ಲ ಎಂದರು. ಇನ್ನು ಜಿಲ್ಲೆಯಲ್ಲಿ ಮುಖ್ಯ ಸಮಸ್ಯೆಯಾಗಿರುವ HN ಮತ್ತು KC ವ್ಯಾಲಿ ಯೋಜನೆಗಳ 3ನೇ ಹಂತದ ಶುದ್ಧೀಕರಣಕ್ಕೆ ಸಂಬಂಧಿಸಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಈ ಯೋಜನೆಯಲ್ಲಿ ನೀರು ಅಂತರ್ಜಲ ಅಭಿವೃದ್ಧಿಗಾಗಿ ಜಿಲ್ಲೆಯ ಕೆರೆಗಳಿಗೆ ಹರಿಸುತ್ತಿದ್ದು ಇದರ 3ನೇ ಹಂತದ ಶುದ್ಧೀಕರಣ ಆಗಬೇಕು ಎಂಬ ಬೇಡಿಕೆ ಜಿಲ್ಲೆಯಲ್ಲಿ ತೀವ್ರವಾಗಿದೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ಜಾರಿಕೊಂಡರು. ಆದರೆ ತ್ಯಾಜ್ಯ ನೀರಿನ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಸಚಿವರು ಯಾವುದೇ ರೀತಿಯ ಭರವಸೆ ನೀಡದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ನಂದಿ ಬೆಟ್ಟಕ್ಕೆ ರೋಪ್ ವೇ ವಿಚಾರಕ್ಕೆ ಸಂಬಂಧಿಸಿ ತೋಟಗಾರಿಕಾ ಇಲಾಖೆಗೆ ಸೇರಿದ 2 ಎಕರೆ ಭೂಮಿಯನ್ನು ನಂದಿಗಿರಿಧಾಮದ ಮೇಲೆ ಪ್ರವಾಸೋದ್ಯಮ ಇಲಾಖೆಗೆ ಮಂಜೂರು ಮಾಡಿ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದು ಶೀಘ್ರದಲ್ಲಿಯೇ ನಂದಿ ಬೆಟ್ಟಕ್ಕೆ ರೋಪ್ ವೇ ಕಾಮಗಾರಿ ಆರಂಭವಾಗಲಿದೆ ಎಂದರು. ಅಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ನಿರ್ಮಾಣದ ಬಗ್ಗೆಯೂ ರಾಜ್ಯ ಸರ್ಕಾರ ಹೆಚ್ಚಿನ ಗಮನ ಹರಿಸಿದ್ದು ಈಗಾಗಲೇ ತೋಟಗಾರಿಕಾ ಇಲಾಖೆಗೆ ಸೇರಿದ 20 ಎಕರೆ ಭೂಮಿಯನ್ನು ಪಡೆದು ಆ ಜಾಗದಲ್ಲಿ ಹೂವಿನ ಮಾರುಕಟ್ಟೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು. ಮೆಡಿಕಲ್ ಕಾಲೇಜು ನೋಡಿ, ಈಗ ನಮ್ಮ ಸರ್ಕಾರ ಏನು 830 ಕೋಟಿ ಅಂತ ಹೇಳಿ ಇವರು ಹೆಚ್ಚುವರಿ 250 ಪ್ರವೇಶಾತಿಗೆ ಮಾಡಿದ್ರು. ಇವತ್ತು ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಸರ್ಕಾರ ಅದಕ್ಕೆ ಇವರು ಏನೋ ಅವ್ಯವಹಾರ ಮಾಡಿದ್ರು ಸಹ ಇದು ಒಂದು ಉಪಯೋಗ ಆಗಬೇಕು ಈ ಭಾಗದಲ್ಲಿ ಅಂತೇಳಿ ನಾವೆಲ್ಲರೂ ಒತ್ತಡ ಮಾಡಿ ಮುಖ್ಯಮಂತ್ರಿಗಳು ಇವತ್ತು ಸಂಪುಟದಲ್ಲಿ ಅದಕ್ಕೆ ನಾವು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದೀವಿ. ಅವರು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕೊಡ್ಸ್ಕೊಳಕ್ಕಾಗಲಿಲ್ಲ. ಈಗಾಗಲೇ ಹಾಸ್ಟೆಲ್ ಬಿಲ್ಡಿಂಗು ಮತ್ತು ಸ್ಟಾಫ್ ಕ್ವಾರ್ಟರ್ಸ್ ಬಿಲ್ಡಿಂಗ್ ಪೂರ್ಣ ಆಗಿದೆ. ಇನ್ನು ಆದಷ್ಟು ಬೇಗ ಇವತ್ತು ಕಾಮಗಾರಿಗಳು ಪೂರ್ಣಗೊಳಿಸ್ತಕ್ಕಂಥದ್ದಾಗುತ್ತೆ. ಈ ರೀತಿ ನಾವು ಜಿಲ್ಲೆಯಲ್ಲಿ ಇವತ್ತು ಫ್ಲವರ್ ಮಾರ್ಕೆಟ್ ಭಾಳಷ್ಟು ಹೇಳ್ತಾ ಇದ್ರು. ಇವತ್ತು 20 ಎಕರೆ ದೂರದೃಷ್ಟಿ ಇಟ್ಕೊಂಡು ಹಿಂದೆ ಇವ್ರು ಮಾಡಿದ್ದು 10 ಎಕರೆ ಬನ್ನಿ ಕರ್ಕೊಂಡು ಹೋಗ್ತೀನಿ, ಜಾಗ ನೋಡಿ ಬನ್ನಿ, ಚೊಕ್ಕಳ್ಳಿದು ನೀವು ನಾವು ನೋಡಿ ಬನ್ನಿ, ಅಲ್ಲಿ ಫ್ಲವರ್ ಮಾರ್ಕೆಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಇವತ್ತು ನಾವು ತೋಟಗಾರಿಕೆ ಇಲಾಖೆಗೆ ನಿರಂತರ 8-9 ತಿಂಗಳ ಶ್ರಮದಿಂದ ಅವರಿಗೆ 20 ಎಕರೆ ನಾವು ವರ್ಗಾಯಿಸಿದ್ದೀವಿ. ಆ ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ, ಇವತ್ತು APMCಗೆ ಹೋಗಿದೆ, ಇವತ್ತು ಡೈರೆಕ್ಟರ್ಗೆ ಹೋಗಿದೆ ಮತ್ತು ತೋಟಗಾರಿಕೆ ಮಂತ್ರಿಗೆ ಹೋಗಿದೆ. ಅವ್ರ ಹತ್ರ ಮಾತಾಡಿದ್ದೇನೆ. ಆದಷ್ಟು ಬೇಗ ಇವತ್ತು ಒಂದು ತಿಂಗಳ ಅಂತರದಲ್ಲಿ ಅದಕ್ಕೆ ಅನುಮತಿಯನ್ನು ಪಡ್ಕೊಂಡು ಮುಂದೆ ಅದಕ್ಕೆ ಯಾವ ರೀತಿ ಅದಕ್ಕೆ ಒಂದು ವಿಸ್ತೃತವಾದ ಯೋಜನೆ ತಯಾರು ಮಾಡಬೇಕು, ನಂತರ ಮುಖ್ಯಮಂತ್ರಿಗಳ ಹತ್ರ ಅದಕ್ಕೆ ಒಂದು ಅನುದಾನ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ನೋಡಿ, ಈಗ HN ವ್ಯಾಲಿ 3ನೇ ಹಂತದ ಅಥವಾ KC ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಇವತ್ತು
ಭಾಳಷ್ಟು ಅದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ. ಯಾಕಂದರೆ ಇವತ್ತು 3ನೇ ಹಂತ ಅಂದರೆ ಕುಡಿಲಿಕ್ಕೆ ಯೋಗ್ಯ ಇರತಕ್ಕಂಥ ನೀರು. ಇದು ಕೇವಲ 2ನೇ ಹಂತದ ಶುದ್ಧೀಕರಣ ಮಾಡಿರ್ತಕ್ಕಂಥ ನೀರನ್ನು ನಾವು ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಬಳಸ್ತಾ ಇರೋದೇ ವಿನ ಯಾವುದೇ ರೀತಿ ಅದನ್ನು ಬೆಳೆಗೆ ಕೊಡುವಂಥದ್ದು ಮತ್ತೊಂದು ಕೊಡೋ ಉದ್ದೇಶ ಇಲ್ಲ. ಆದರೂ ಇವತ್ತು ಬೇಡಿಕೆ ಇದೆ, ಅದು ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ಲಿದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳು ಇಂದು ಮಿಂಚಿನ ದಾಳಿ ನಡೆಸಿ ತೆರಿಗೆ ವಂಚಿಸಿ ಸಂಚಾರ ಮಾಡುತ್ತಿದ್ದ 11 ಬಸ್ಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂಜಾನೆ 4 ಗಂಟೆಯಿಂದಲೇ ಆರಂಭವಾದ ಸಾರಿಗೆ ಅಧಿಕಾರಿಗಳ ದಾಳಿ 11 ಬಸ್ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು, ತೆರಿಗೆ ವಂಚಿಸಿ ಪ್ರಯಾಣಿಸುತ್ತಿದ್ದ ಎಲ್ಲ ಬಸ್ಗಳಿಗೂ ದಂಡ ವಿಧಿಸುವಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒ ವಿವೇಕಾನಂದ ಅವರು ಯಶಸ್ವಿಯಾಗಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸ್ವತಃ ಆರ್ಟಿಒ ಅವರು ರಸ್ತೆಗಿಳಿದರೆ ಮಾತ್ರ ವಾಹನಗಳ ಅಕ್ರಮಗಳು ಬಯಲಾಗುತ್ತಿವೆ ಹೊರತು ಸಾರಿಗೆ ನಿರೀಕ್ಷಕರೆನಿಸಿಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವವರು ಈವರೆಗೂ ಒಂದೇ ಒಂದು ಪ್ರಕರಣ ದಾಖಲಿಸಿದ ಉದಾಹರಣೆಯೇ ಇಲ್ಲವಾಗಿದೆ. ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಕೇವಲ ತಮ್ಮ ಖಾಸಗಿ ಸಿಬ್ಬಂದಿಯನ್ನು ನೇಮಿಸಿಕೊಂಡು ವಸೂಲಿ ಮಾಡುವುದಕ್ಕಷ್ಟೇ ಸೀಮಿತವಾಗಿದ್ದಾರೆ ಎಂಬ ಆರೋಪಗಳು ಕಳೆದ ಹಲವು ದಿನಗಳಿಂದ ಇದ್ದು, ಈ ಬಗ್ಗೆ ಕ್ರಮ ಜರುಗಿಸುವವರೇ ಇಲ್ಲವಾಗಿದ್ದಾರೆ. ಹಾಗಾಗಿ ಇಂದು ಮುಂಜಾನೆ 4 ಗಂಟೆಗೆ ಚಿಕ್ಕಬಳ್ಳಾಪುರ ಆರ್ಟಿಒ ವಿವೇಕಾನಂದ ಅವರು ತಮ್ಮ ಸಿಬ್ಬಂದಿಯೊಂದಿಗೆ ರಸ್ತೆಗೆ ಇಳಿದಿದ್ದು, ತೆರಿಗೆ ಪಾವತಿಸದೆ ಸಂಚಾರ ಮಾಡುತ್ತಿರುವ ಅಂತಾರಾಜ್ಯ ಬಸ್ಗಳನ್ನು ವಶಕ್ಕೆ ಪಡೆದು ದಂಡ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 44 ಮೂಲಕ ಸಂಚರಿಸುತ್ತಿದ್ದ ಅಂತಾರಾಜ್ಯ ಖಾಸಗಿ ಬಸ್ಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಬರೋಬ್ಬರಿ 11 ಬಸ್ಗಳಿಗೆ ದಂಡ ವಿಧಿಸಲಾಗಿದೆ. ಚದಲಪುರ ಕ್ರಾಸ್ ಬಳಿ ಆರ್ಟಿಒ ಅಧಿಕಾರಿ ದಾಳಿ ನಡೆಸಿದ್ದು, ತೆರಿಗೆ ಪಾವತಿಸದೆ ಸಂಚರಿಸುತ್ತಿರುವ 11 ಅಂತಾರಾಜ್ಯ ಖಾಸಗಿ ಬಸ್ಗಳನ್ನು ಹಿಡಿದಿದ್ದಾರೆ. ಈ ಎಲ್ಲಾ ಬಸ್ಗಳನ್ನು ವಶಕ್ಕೆ ಪಡೆದು ಚದಲಪುರ ಕ್ರಾಸ್ನಲ್ಲಿರುವ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ವಶಕ್ಕೆ ಪಡೆದ ಬಸ್ಗಳನ್ನು ನಿಲ್ಲಿಸಿದ್ದಾರೆ. ಆರ್ಟಿಒ ಅಧಿಕಾರಿಗಳ ದಾಳಿಯ ವಿಚಾರ ತಿಳಿದು ಮತ್ತಷ್ಟು ಖಾಸಗಿ ಬಸ್ಗಳು ಮಾರ್ಗ ಬದಲಿಸಿ ಸಂಚರಿಸಿ ಆರ್ಟಿಒ ಅಧಿಕಾರಿಗಳ ದಾಳಿಯಿಂದ ತಪ್ಪಿಸಿಕೊಂಡಿವೆ ಎನ್ನಲಾಗಿದೆ. ನಿನ್ನೆ ತಾನೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅತ್ತಿಬೆಲೆ ಚೆಕ್ ಪೋಸ್ಟ್ನಲ್ಲಿ ದಾಳಿ ನಡೆಸಿ ಸುಮಾರು 10 ಬಸ್ಗಳನ್ನು ವಶಕ್ಕೆ ಪಡೆದಿದ್ದ ಆರ್ಟಿಒ ಅಧಿಕಾರಿಗಳು ಇಂದು ಚಿಕ್ಕಬಳ್ಳಾಪುರದಲ್ಲಿ ಬೆಳ್ಳಂಬೆಳಿಗ್ಗೆ ದಾಳಿ ನಡೆಸಿ ತೆರಿಗೆ ಪಾವತಿಸದ ಖಾಸಗಿ ಬಸ್ಗಳ ಮಾಲೀಕರಿಗೆ ಬಿಸಿ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ತೆರಿಗೆ ಪಾವತಿಸದೆ ಸಂಚಾರ ಮಾಡುತ್ತಿರುವ ಖಾಸಗಿ ಶಾಲಾ ಬಸ್ಗಳು ಮತ್ತು ಅಪ್ಪೆ ಆಟೋಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನು ತುಂಬಿಸಿಕೊಂಡು ಹೋಗುತ್ತಿರುವ ವಾಹನಗಳ ವಿರುದ್ಧವೂ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ಆರ್ಟಿಒ ವಿವೇಕಾನಂದ ಅವರು ನೀಡಿದ್ದಾರೆ. ಇವತ್ತು ಬೆಳಿಗ್ಗೆ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ನಮ್ಮ ಮಾನ್ಯ ಅಪರ ಸಾರಿಗೆ ಆಯುಕ್ತರು ಪ್ರವರ್ತನ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬರು ಹಾಗೂ ಜಂಟಿ ಸಾರಿಗೆ ಆಯುಕ್ತರು ಬೆಂಗಳೂರು ಗ್ರಾಮಾಂತರ ಗಾಯತ್ರಿ ದೇವಿ ಮೇಡಮ್ ಅವ್ರ ನೇತೃತ್ವದಲ್ಲಿ ಅಂತಾರಾಜ್ಯ ಬಸ್ಗಳು ಅಂದರೆ ರಾತ್ರಿ ಪ್ರಯಾಣ ಮಾಡ್ತಾರಲ್ಲ ಬಸ್ಗಳು, ಅಂಥ ಬಸ್ಗಳನ್ನ 11 ಬಸ್ಗಳನ್ನ ನಾವು ಸೀಸ್ ಮಾಡಿದ್ದೀವಿ. ಒಂದು 3 ಬಸ್ ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ. ಅವರು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಮುಂಚೆ ಟ್ಯಾಕ್ಸ್ ಕಟ್ಟದೆ ಇದು ಮಾಡ್ತಾಯಿದ್ರು. ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದ್ದ, ಅದು ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಅವರು 9/7/24ಕ್ಕೆ ಟ್ಯಾಕ್ಸೇಷನ್ನು ರಾಜ್ಯದ ಒಂದು ವ್ಯವಸ್ಥೆ ಆಗಿರ್ತದೆ. ಅದರಿಂದ ಪ್ರತಿ ಟ್ಯಾಕ್ಸಲ್ಲಿ ಎಲ್ಲಿ ಓಡಿಸ್ತಾರೋ ಅವ್ರ ಗಾಡಿನ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಒಂದು ಡಿಸಿಷನ್ ತೊಗೊಂಡಿರೋದ್ರಿಂದ ನಿನ್ನೆ ಬೆಳಿಗ್ಗೆ ಅತ್ತಿಬೆಲೆ ಚೆಕ್ ಪೋಸ್ಟಲ್ಲಿ ಸುಮಾರು 10 ಗಾಡಿ ಸೀಸ್ ಮಾಡಿದ್ದೀವಿ. ಇವತ್ತು 11 ಗಾಡಿ ಸೀಸ್ ಮಾಡಿದ್ದೀವಿ. ಒಂದು 3 ಗಾಡಿಯವರು ಸ್ಥಳದಲ್ಲೇ ಟ್ಯಾಕ್ಸ್ ಕಟ್ಟಿ ಮುಂದೆ ಬೆಂಗಳೂರಿಗೆ ಹೋಗಿರ್ತಾರೆ. ಖಾಸಗಿ ಶಾಲೆ ಬಸ್ಗಳನ್ನೂ ಹಿಡ್ದಿದ್ದೀವಿ. ಸುಮಾರು ಬಸ್ಗಳನ್ನ ಸೀಸ್ ಮಾಡಿದ್ದೀವಿ, ಚೆಕ್ ಮಾಡಿದ್ದೀವಿ. ಸುಮಾರು ವೆಹಿಕಲ್ಸ್ಗೆ ಚೆಕ್ ರಿಪೋರ್ಟ್ ಕೊಟ್ಟಿದ್ದೀವಿ. ಅವರು ಬಂದು ದಂಡಗಳು ಕೂಡ ಕಟ್ಕೊಂಡು ಹೋಗಿದ್ದಾರೆ. ಸುಮಾರು 16,000 17,000 ಆ ಥರ ಒಂದೊಂದು ವೆಹಿಕಲ್ಗೆ ಕಟ್ಕೊಂಡು ಹೋಗಿರ್ತಾರೆ. ಅಪ್ಪೆ ಆಟೋಗಳು ಕೂಡ ನಾವು ಕೇಸಸ್ ಬುಕ್ ಮಾಡಿದ್ದೀವಿ. ಯಾವಾಗ ಸಿಗ್ತದೆ ನಮ್ಮ ಇನ್ಸ್ಪೆಕ್ಟ್ರ್ ಯಾವಾಗ ಕಚೇರಿ ಕೆಲಸದಿಂದ ಬಿಡುವು ಸಿಗ್ತದೆ ಆ ಟೈಮಲ್ಲಿ ಹೋಗ್ಬಿಟ್ಟು ಆಟೋಗಳಿಗೆ ಕೂಡ ಕೇಸಸ್ ಹಾಕಿರ್ತಾರೆ. ಅಂದರೆ ಸುಮಾರು ನಾವು ಗೌರಿಬಿದನೂರು ತಾಲೂಕು, ನಮ್ಮದು ಇದೊಂದು ಚಿಕ್ಕಬಳ್ಳಾಪುರ ತಾಲೂಕು ಮಾತ್ರ ಅಲ್ಲ, 5 ತಾಲೂಕು ವ್ಯಾಪ್ತಿ ಬರುತ್ತೆ ನಮಗೆ. ಸೊ ಬಾಗೇಪಲ್ಲಿಯಲ್ಲಾಗಲಿ, ಆಮೇಲೆ ಗೌರಿಬಿದನೂರಲ್ಲಾಗಲಿ, ಚಿಂತಾಮಣಿಯಲ್ಲಿ ಕೂಡ ಸುಮಾರು ಆಟೋಗಳಿಗೆ ನಾವು ಕೇಸ್ ಬುಕ್ ಮಾಡಿದ್ವಿ. ಕೆಲವು ಆಟೋಗಳನ್ನ ಮುಟ್ಗೋಲೆ ಹಾಕ್ಕೊಂಡಿದ್ವಿ.
ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಆರ್ಟಿಒ ಅವರು ದಾಳಿ ಮಾಡಿದರೆ ಮಾತ್ರ ವಾಹನಗಳ ಅಕ್ರಮಗಳ ವಿರುದ್ಧ ಪ್ರಕರಣಗಳು ಬಯಲಾಗುತ್ತಿದ್ದು, ಅದೇ ಕರ್ತವ್ಯ ನಿರ್ವಹಿಸಬೇಕಿದ್ದ ಆರ್ಟಿಒ ಇನ್ಸ್ಪೆಕ್ಟರುಗಳು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಮಾತ್ರ ವಿಪರ್ಯಾಸ. ಈಗಲಾದರೂ ಕರ್ತವ್ಯ ಮರೆತು ವರ್ತಿಸುತ್ತಿರುವ ಆರ್ಟಿಒ ಇನ್ಸ್ಪೆಕ್ಟರ್ಗಳ ವಿರುದ್ಧ ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕೆಂದು ಪ್ರಜ್ಞಾವಂತ ನಾಗರಿಕರು ಒತ್ತಾಯಿಸಿದ್ದಾರೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರಸ್ತುತ ಶಿಕ್ಷಣ ಗುಣಮಟ್ಟ ಕಳೆದುಕೊಳ್ಳುತ್ತಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಇರುವ ಶಿಕ್ಷಕರೇ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವತ್ತ ಗಮನ ಹರಿಸಬೇಕು ಎಂದು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಸಲಹೆ ನೀಡಿದರು. ಪಂಚಗಿರಿ ಬೋಧನಾ ಪ್ರೌಢಶಾಲೆ ಶಿಕ್ಷಕ ಎಚ್.ವಿ. ಅನಿಲ್ ಕುಮಾರ್ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕಳೆದ 3 ದಶಕಗಳ ಹಿಂದೆ ಎಸ್ಎಸ್ಎಲ್ಸಿ ಉತ್ತೀರ್ಣವಾಗುವುದೆಂದರೆ ಹರಸಾಹಸವಾಗಿತ್ತು. ಅಲ್ಲದೆ ಆಗ ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡಿದವರು ಉತ್ತಮ ಭಾಷಾ ಪಾಂಡಿತ್ಯ ಹೊಂದಿದ್ದರು. ಆದರೆ ಈಗ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ವ್ಯಾಕರಣ ದೋಷವಿಲ್ಲದೆ ತಮ್ಮ ಹೆಸರನ್ನು ಬರೆಯಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ಶಿಕ್ಷಣದಲ್ಲಿ ಗುಣಮಟ್ಟ ಕುಸಿತವಾಗಿರುವುದೇ ಆಗಿದ್ದು, ಇದು ಭವಿಷ್ಯದ ಯುವ ಪೀಳಿಗೆಯ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂಬ ಆತಂಕ ವ್ಯಕ್ತಪಡಿಸಿದರು. ಆದರೆ ಇವತ್ತಿನ ಎಸ್ಎಸ್ಎಲ್ಸಿಯನ್ನು ನಾವು ನೋಡ್ತಾ ಹೋದರೆ ಬಹುಶಃ ಅದು ಶಿಕ್ಷಣ ಅಲ್ಲ, ಅದು ಶಿಕ್ಷಣನೇ ಅಲ್ಲ ಅನ್ನೋ ಒಂದು ಮಟ್ಟಕ್ಕೆ ತಲುಪಿದೆ. ಇವತ್ತಿನ ಎಕ್ಸಾಮಿನೇಷನ್ ಪ್ರಾಸೆಸ್, ಆ ಎವ್ಯಾಲ್ಯೂಯೇಷನ್ ಪ್ರಾಸೆಸ್ ಮತ್ತು ಇದರಲ್ಲಿ ಆಗ್ತಕ್ಕಂತಹ ಅನೇಕ ರೀತಿಯಾದಂತಹ ಅವಕತವಕಗಳು ಇವೆಲ್ಲವನ್ನು ನೋಡಿದಾಗ ಖಂಡಿತವಾಗಿಯೂ ಆ ಶಿಕ್ಷಣಕ್ಕೆ ಇರತಕ್ಕಂತಹ ಮೌಲ್ಯಗಳೇ ಕುಸಿದು ಹೋಗಿದೆ. 10ನೇ ತರಗತಿ ನಾವು ಓದಿದ್ರೆ ಬೇರೆ ಯಾವುದರಲ್ಲಿ ನೈಪುಣ್ಯ ಇಲ್ಲದೆ ಹೋಗಿದ್ರು ಕನಿಷ್ಠ ಭಾಷೆಯನ್ನಾದರೂ ನಮಗೆ ಇರ್ತಾ ಇತ್ತು. ಆದರೆ ಇವತ್ತಿನ ವಿದ್ಯಾರ್ಥಿಗಳು 10ನೇ ತರಗತಿ ಪಾಸ್ ಆಗಿ ಬಂದ್ರೆ ಅವರ ಸ್ವಂತ ಹೆಸರನ್ನ ಸರಿಯಾದ ರೀತಿಯಲ್ಲಿ ವ್ಯಾಕರಣವನ್ನು ನಾವು ಬಳಸಿ ಒಂದು ವಾಕ್ಯ ಮಾಡಲಿಕ್ಕೆ ಸಹ ಕಷ್ಟಪಡ್ತಕ್ಕಂಥ ದಿನಗಳನ್ನ ನಾವು ನೋಡ್ತಾ ಇದ್ದೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ಗುಣಮಟ್ಟ ಕಡಿಮೆಯಾಗುವುದೆಂದರೆ ದೇಶದ ಶೈಕ್ಷಣಿಕ ವ್ಯವಸ್ಥೆಯೇ ಕುಸಿಯುವಂತೆ ಮಾಡುವುದಾಗಿದೆ. ಹಾಗಾಗಿ ಭವಿಷ್ಯದ ಪ್ರಜೆಗಳನ್ನು ರೂಪಿಸುವ ಹೊಣೆ ಹೊತ್ತಿರುವ ಶಿಕ್ಷಕರು ಶಿಕ್ಷಣದ ಗುಣಮಟ್ಟ ಕಾಪಾಡುವತ್ತ ಹೆಚ್ಚಿನ ಗಮನ ಕೇಂದ್ರೀಕರಿಸಬೇಕಾದ ಅಗತ್ಯವಿದೆ. ಅಲ್ಲದೆ ಪ್ರಸ್ತುತ ಪೋಷಕರು ಕನ್ನಡ ಮಾಧ್ಯಮ ಶಿಕ್ಷಣವೆಂದರೆ ದೂರ ಸರಿಯುತ್ತಿರುವುದು ಉತ್ತಮ ಬೆಳವಣಿಗೆ ಅಲ್ಲ. ಇದರಿಂದ ನಮ್ಮತನವನ್ನು ನಾವು ಕಳೆದುಕೊಂಡಂತೆ ಎಂದರು. ಪ್ರಸ್ತುತ ಆಂಗ್ಲ ವ್ಯಾಮೋಹ ಎಂಬುದು ಪೋಷಕರಲ್ಲಿ ಬಲವಾಗಿ ಬೇರೂರಿದೆ. ಇಂಗ್ಲಿಷ್ ಬದುಕಿನಲ್ಲಿ ಒಂದು ಭಾಗವಾಗಬೇಕೇ ಹೊರತು ಇಂಗ್ಲಿಷ್ ಮಾತ್ರ ಬದುಕಲ್ಲ ಎಂಬುದನ್ನು ಪೋಷಕರು ಅರಿಯಬೇಕು. ಏಕೆಂದರೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದವರೇ ಇಂದು ಉನ್ನತ ಸ್ಥಾನಗಳನ್ನು ಅಲಂಕರಿಸಿಕೊಂಡಿದ್ದಾರೆ. ಅಲ್ಲದೆ ಸಂಸ್ಕಾರ, ಸಂಸ್ಕೃತಿ ಎಂಬುದು ಮಾತೃಭಾಷೆಯಿಂದ ಮಾತ್ರ ಕಲಿಯಲು ಸಾಧ್ಯ. ಹಾಗಾಗಿ ಕನ್ನಡ ಎಂಬ ಕೀಳರಿಮೆ ಬಿಟ್ಟು ಆಂಗ್ಲ ಭಾಷೆ ವ್ಯಾಮೋಹ ತ್ಯಜಿಸಿ ಕನ್ನಡದತ್ತ ಪೋಷಕರು ಆಸಕ್ತಿ ತೋರಲು ಶಿಕ್ಷಕರು ಶ್ರಮಿಸಬೇಕಿದೆ ಎಂದರು. ಯಾವ ಪೋಷಕರಿಗೂ ಸಹ ಇವತ್ತು ಒಂದು ರೀತಿ ಅವರ್ಷನ್ ಬಂದಿದೆ ಅಂತ ಕಾಣ್ತಾ ಇದೆ ನನಗೆ. ಆಂಗ್ಲ ಮಾಧ್ಯಮ ಅನ್ನೋದು ಮಾತ್ರನೇ ಶಿಕ್ಷಣ, ಕನ್ನಡ ಮಾಧ್ಯಮ ಅನ್ನೋದು ಶಿಕ್ಷಣನೇ ಅಲ್ಲ ಎನ್ನುವಂತ ಒಂದು ಪರಿಸ್ಥಿತಿಗೆ ಇವತ್ತು ನಮ್ಮ ಪೋಷಕರು ಬಂದಿದ್ದಾರೆ, ಇಡೀ ಸಮಾಜ ಬಂದಿದೆ. ಇದೊಂದು ರೀತಿ ಕೆಟ್ಟ ಬದಲಾವಣೆ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ. 60ರ ದಶಕದಲ್ಲಿ ಸಿ.ವಿ. ವೆಂಕಟರಾಯಪ್ಪ ಅವರು ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ಅರಿತ ದೂರದೃಷ್ಟಿಯುಳ್ಳ ನಾಯಕರಾಗಿದ್ದರು. ಪದವಿ ಪೂರ್ವ ಶಿಕ್ಷಣವು ಚಿಕ್ಕಬಳ್ಳಾಪುರದಲ್ಲಿ ದೊರೆಯುವ ಸ್ಥಿತಿ ಇದ್ದ ಸಂದರ್ಭದಲ್ಲಿ ಸಿವಿವಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಎಲ್ಲಾ ವರ್ಗದ ಜನರಿಗೂ ಶಿಕ್ಷಣ ನೀಡುವ ಮೂಲಕ ತಮ್ಮದೇ ಆದ ಛಾಪು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ಸಿವಿವಿ ಅವರು ಅಂದು ಹುಟ್ಟು ಹಾಕಿದ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅಂದು ಸಿವಿವಿ ಅವರ ದೂರದೃಷ್ಟಿಯ ಫಲವೇ ಇಂದು ಇದಕ್ಕೆ ಕಾರಣವಾಗಿದೆ. ಸಹ
ಸಹಸ್ರಾರು ವಿದ್ಯಾರ್ಥಿಗಳು ಕೆವಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆದು ಜೀವನ ಕಟ್ಟಿಕೊಂಡಿರುವುದು ಧನ್ಯತಾ ಭಾವ ಮೂಡಿಸುತ್ತದೆ ಎಂದು ಹೇಳಿದರು. ಶಿಕ್ಷಣದ ಕ್ರಾಂತಿಯನ್ನು ಉಂಟಾಕಿದೆ. 1960ರ ದಶಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿದ್ಯಾಭ್ಯಾಸ ಅಂತಂದ್ರೆ ತುಂಬಾ ಕಷ್ಟ. ಈಗ ಬೇರೆ ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ತುಮಕೂರಿಗೆ ಹೋಗ್ಬೇಕು, ಅಥವಾ ಇನ್ನು ಸ್ವಲ್ಪ ಕೋಲಾರಕ್ಕೆ ಹೋಗಿ ಏನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಪದವಿ ಪೂರ್ವ ಶಿಕ್ಷಣ ಪಡೀಲಿಕ್ಕೇನೆ ಇಷ್ಟು ಸಾಹಸ ಮಾಡಬೇಕಾಗ್ತಾ ಇತ್ತು. ಅಂತ ದಿನಗಳಲ್ಲಿ ಶಿಕ್ಷಣದ ಒಂದು ಕ್ರಾಂತಿಯನ್ನು ತಂದಿದ್ದು ದಿವಂಗತ ಸಿ ವಿ ವೆಂಕಟರಾಯಪ್ಪನವರು. ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತಿನ 20 ಅಥವಾ 30 ವರ್ಷ ಹಿಂದೆ ಹೋದರೆ ಒಂದೊಂದು ಶಿಕ್ಷಣ ಸಂಸ್ಥೆಗಳಲ್ಲಿ 700, 800, 1000 ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ HV ಅನಿಲ್ ಕುಮಾರ್ ದಂಪತಿಗಳನ್ನು ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಈ ವೇಳೆ BGS ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವರಾಮರೆಡ್ಡಿ, ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ PSI ನಂಜುಂಡಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರೀಯ ಅಂತರ್ಜಲ ಮಂಡಳಿಯಿಂದ ನಡೆದ ಜಲಾಧಾರೆ ನಕಾಶಿಕೆ ಮತ್ತು ಅಂತರ್ಜಲ ಸಂರಕ್ಷಣೆ ಕುರಿತು ಸಾರ್ವಜನಿಕ ಸಂವಹನ ಕಾರ್ಯಾಗಾರ ನಡೆಯಿತು. ಹವಾಮಾನ ವೈಪರೀತ್ಯದಿಂದ ಮಳೆ ಕ್ಷೀಣಿಸುತ್ತಿರುವುದರಿಂದ ನೀರಿನ ಮಟ್ಟ ಕುಸಿಯುತ್ತಿದೆ. ಅಂತರ್ಜಲ ಉಳಿಸಲು ಪ್ರತಿಯೊಬ್ಬರಲ್ಲೂ ಅರಿವು ಮೂಡಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಎಂದು ಹಿರಿಯ ವಿಜ್ಞಾನಿ ಜಯಪ್ರಕಾಶ್ ತಿಳಿಸಿದರು. ದೊಡ್ಡಬಳ್ಳಾಪುರ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರೀಯ ಅಂತರ್ಜಲ ಮಂಡಳಿಯಿಂದ ನಡೆದ ಜಲಧಾರೆ ನಕಾಶಿಕೆ ಮತ್ತು ಅಂತರ್ಜಲ ಸಂರಕ್ಷಣೆ ಕುರಿತು ಸಾರ್ವಜನಿಕ ಸಂವಹನ ಕಾರ್ಯಾಗಾರ ನಡೆಯಿತು. ಹವಾಮಾನ ವೈಪರೀತ್ಯದಿಂದ ಮಳೆ ಕ್ಷೀಣಿಸುತ್ತಿರುವುದರಿಂದ ನೀರಿನ ಮಟ್ಟ ಕುಸಿಯುತ್ತಿದೆ. ಅಂತರ್ಜಲ ಉಳಿಸಲು ಪ್ರತಿಯೊಬ್ಬರಲ್ಲೂ ಅರಿವು ಮೂಡಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಎಂದು ಹಿರಿಯ ವಿಜ್ಞಾನಿ ಜಯಪ್ರಕಾಶ್ ತಿಳಿಸಿದರು. ಸಕಾಲಕ್ಕೆ ಮಳೆಯಾಗದೇ ಇರುವುದರಿಂದ ಅಂತರ್ಜಲದ ಮಟ್ಟ ನಿರಂತರವಾಗಿ ಕ್ಷೀಣಿಸುತ್ತಿದೆ ಎಂದರು. ಮಳೆ ಕ್ಷೀಣಿಸುತ್ತಿರುವ ಕಾರಣ ಕುಡಿಯುವ ನೀರಿಗೆ ಕೊರತೆಯಾಗುತ್ತಿದೆ. ಅಂತರ್ಜಲ ಅಭಿವೃದ್ಧಿ ಕುರಿತು ಪ್ರತಿಯೊಬ್ಬರಲ್ಲೂ ಅರಿವು ಮೂಡಿಸುವ ಹೊಣೆ ನಮ್ಮದಾಗಬೇಕು. ಅಂತರ್ಜಲ ಮರುಪೂರ್ಣದಿಂದ ನೀರಿನ ಮಟ್ಟ, ಅದರ ಗುಣಮಟ್ಟ ಕಾಪಾಡಿಕೊಳ್ಳಬಹುದಾಗಿದೆ. ಅಂತರ್ಜಲ ಪೂರ್ಣಕ್ಕಿಂತ ಅದರ ಬಳಕೆ ಹೆಚ್ಚಾಗಿ ಅಸಮತೋಲನ ಸ್ಥಿತಿ ಉಂಟಾಗಿದೆ. ಇದನ್ನು ಸರಿಪಡಿಸಬೇಕಾದರೆ ಅಂತರ್ಜಲ ಕೃತಕ ಮರುಪೂರಣ ರಚನೆಗಳನ್ನು ನಿರ್ಮಿಸುವುದು ಅವಶ್ಯಕ ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಮುನಿರಾಜು ಮಾತನಾಡಿ, ನೀರಿಲ್ಲದೆ ಯಾವುದೇ ಜೀವಿ ಬದುಕಲು ಸಾಧ್ಯವಿಲ್ಲ. ನಮ್ಮ ಸುತ್ತಮುತ್ತಲಿನ ಅರಣ್ಯ, ಪರಿಸರ ಹಾಗೂ ಭೂಮಿಯಲ್ಲಿನ ಖನಿಜ ಸಂಪತ್ತು ನಾಶದಿಂದಾಗಿ ವರ್ಷದಿಂದ ವರ್ಷಕ್ಕೆ ಮಳೆ ಪ್ರಮಾಣ ಕಡಿಮೆಯಾಗುತ್ತಿದೆ. ಕಳೆದೆರಡು ದಶಕಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸುವುದು ಹೆಚ್ಚಾಗಿರುವ ಪರಿಣಾಮ ಅಂತರ್ಜಲದ ಬಳಕೆ ಅತ್ಯಧಿಕ ಹಂತವನ್ನು ತಲುಪಿ ಅದರ ಮಟ್ಟ ಕುಸಿಯುತ್ತಿದೆ. ಮುಂದಿನ ಪೀಳಿಗೆಯ ಉಳಿವಿಗಾಗಿ ಅಂತರ್ಜಲ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಭವಿಷ್ಯದಲ್ಲಿ ನೀರಿಗಾಗಿ ಪರದಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣ ಆಗಲು ಹೆಚ್ಚು ಸಮಯ ಬೇಕಾಗಿಲ್ಲ. ಮಳೆಯ ಪ್ರಮಾಣ ಗಣನೀಯವಾಗಿ ಕುಂಠಿತಗೊಂಡಿರುವುದರಿಂದ ಅಂತರ್ಜಲದ ಬಗ್ಗೆ ಮಾಹಿತಿ ಅಗತ್ಯವಾಗಿದೆ ಎಂದರು. ಇದು ಭಾರತ ಸರ್ಕಾರದ ಒಂದು ಅಂಗವಾದ ಒಂದು ಇಲಾಖೆಯಾದಂಥ ಕೇಂದ್ರೀಯ ಅಂತರ್ಜಲ ಮಂಡಳಿ ವತಿಯಿಂದ ನಡೀತಾ ಇದೆ. ಇದು ಒಂದು ದಿನದ ಕಾರ್ಯಾಗಾರ. ಇದರಲ್ಲಿ ಹೆಚ್ಚು ನಾವು ಒತ್ತು ಕೊಡುವಂಥದ್ದು ಏನಿದೆ ಅಂದರೆ, ಇದರಲ್ಲಿ ಸಂವಾದ ಕಾರ್ಯಕ್ರಮ ಅನ್ನೋದು ಸಂವಾದ ಅಂದರೆ ಲೋಕಲ್ ಇಶ್ಯೂಸ್ ಏನಿದೆ, ನಿಮ್ಮಿಂದ ಪಬ್ಲಿಕ್ ಮತ್ತು ಲೋಕಲ್ ಆಫೀಸರ್ಸು, ಲೋಕಲ್ ಡಿಪಾರ್ಟ್ಮೆಂಟ್ಸು ಅವರಿಂದ ಒಂದು ಇಶ್ಯೂಸ್ ಏನಿದೆ ಅನ್ನೋದು ನಮಗೆ ತಿಳಿಸ್ಕೊಟ್ರೆ, ನಮ್ಮಲ್ಲಿ ಏನಿದೆ, ನಮ್ಮ ಇಶ್ಯೂಸ್ ನಾವು ಏನು ತಿಳ್ಕೊಂಡಿದ್ದೀವಿ, ನಮ್ಮ ಒಂದು ಕೆಲವು ಸ್ಟಡೀಸಿಂದ, ಅಂತರ್ಜಲದ ಅಧ್ಯಯನಗಳಿಂದ ಏನೇನು ತಿಳ್ಕೊಂಡಿದ್ದೀವಿ, ಅದನ್ನು ನಾವು ನಮ್ಮ ಒಂದು ಅಧ್ಯಯನ ಮಾಡಿದಂಥ ನ್ಯಾಷನಲ್ ಅಕ್ವಿಫರ್ ಮ್ಯಾಪಿಂಗ್ ಅಂದರೆ ಅಂತರ್ಜಲದ ಒಂದು ನಕಾಶೆ ಅಂತ ಹೇಳ್ತೀವಿ. ನಕಾಶೆ ಅಂದರೆ ಅದು ಮ್ಯಾಪಿಂಗ್ ಅಂದರೆ ನಾವು 2 ಡೈಮೆನ್ಷನ್ ಮೇಲೆ ನೋಡೋದೆಲ್ಲ 2 ಡೈಮೆನ್ಷನ್ ಅಂತೀವಿ. 3rd ಡೈಮೆನ್ಷನ್ ಇಸ್ ಕೆಳಗಿನ ನೀರು, ಅದನ್ನು ಕೂಡ ನಕಾಶೆ ಮಾಡಿದ್ವಿ. ಅದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ 1:10,000 ಅಂದರೆ 1 ಇಂಚು ಸ್ಕೇಲ್ ಇದ್ದರೆ ಅದರಲ್ಲಿ 100 ಇಂಚು ಸ್ಕೇಲ್ನಷ್ಟು ಇದರಲ್ಲಿ ನಾವು ಅದನ್ನು ಅಧ್ಯಯನ ಕೂಡ ಮಾಡಿದ್ವಿ. ಆ ಅಧ್ಯಯನದ ಒಂದು
ಮುಗಿದೋಗಿದೆ ಆಲ್ಮೋಸ್ಟ್ 2022-23ನಲ್ಲಿ 22-23ರಲ್ಲಿ. ಈಗ ಅದು ಇನ್ನೊಂದು ತಿಂಗಳ 2 ತಿಂಗಳ ಒಂದು ಅಧ್ಯಯನದ ವರದಿ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕೇಂದ್ರ ಸರ್ಕಾರ ಜನವಿರೋಧಿ, ಕಾರ್ಮಿಕ ವಿರೋಧಿ ಬಜೆಟ್ ಮಂಡಿಸಿದೆ. ಬಜೆಟ್ನಲ್ಲಿ ರೈತರು, ಕಾರ್ಮಿಕರು, ಯುವಕರಿಗೆ ಅನುಕೂಲವಾಗುವ ಯಾವುದೇ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿಲ್ಲ ಎಂದು ಆರೋಪಿಸಿ ಸಿಪಿಎಂನಿಂದ ಬಾಗೇಪಲ್ಲಿ ಪಟ್ಟಣದ ದಿವಂಗತ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಜನವಿರೋಧಿ, ಕಾರ್ಮಿಕ ವಿರೋಧಿ ಬಜೆಟ್ ಮಂಡಿಸಿದೆ. ಬಜೆಟ್ನಲ್ಲಿ ರೈತರು, ಕಾರ್ಮಿಕರು, ಯುವಕರಿಗೆ ಅನುಕೂಲವಾಗುವ ಯಾವುದೇ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿಲ್ಲ ಎಂದು ಆರೋಪಿಸಿ ಸಿಪಿಎಂನಿಂದ ಬಾಗೇಪಲ್ಲಿ ಪಟ್ಟಣದ ದಿವಂಗತ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಎಲ್ಲಾ ರಾಜ್ಯಗಳ ಜನರ ತಮ್ಮ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಬಿಜೆಪಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸುತ್ತಿದ್ದರೆ ದಿನಬಳಕೆ ವಸ್ತುಗಳ ಬೆಲೆ ಕಡಿಮೆ ಮಾಡುವ ಬದಲಿಗೆ ಕೇಂದ್ರ ಸರ್ಕಾರ ಚಿನ್ನದ ಬೆಲೆ ಕಡಿಮೆ ಮಾಡಿದೆ. ಅನ್ನದ ಬದಲು ಚಿನ್ನದ ಬೆಲೆ ಕಡಿಮೆ ಮಾಡಿರುವ ಕೇಂದ್ರ ಸರ್ಕಾರದ ಧೋರಣೆ ಖಂಡನೀಯ. ಜೊತೆಗೆ ನಿರುದ್ಯೋಗಿಗಳ ಸಮಸ್ಯೆ ಕಡೆಗೂ ಸರ್ಕಾರ ಗಮನ ಹರಿಸಲಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಯುವ ನಿಧಿಯಂತಹ ಕಾರ್ಯಕ್ರಮಗಳ ಜಾರಿಗೆ ಕೇಂದ್ರ ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ. ನಾವು 3 ಕೋಟಿ ಮನೆಗಳನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಳೆದ ಬಜೆಟ್ನಲ್ಲಿ ಆವಾಗಲೂ 3 ಕೋಟಿ ಮನೆ ಕೊಡ್ತೀವಿ ಅಂತೇಳಿ 55,000 ಕೋಟಿ ಮೀಸಲಿಟ್ಟಿದ್ರು. 55,000 ಕೋಟಿಯಲ್ಲಿ 32,000 ಮಾತ್ರ ಖರ್ಚು ಮಾಡಿರೋದು, ಉಳಿದಿರೋದು ಖರ್ಚು ಮಾಡಿಲ್ಲ. ಅದೇ ಕೇವಲ ಬಜೆಟ್ ಪೇಪರ್ಗಳಲ್ಲಿ ಅಂಕಿ ಸಂಖ್ಯೆಗಳನ್ನು ತೋರಿಸ್ಬಿಟ್ಟು ಇವತ್ತು ನಾವು ಮನೆ ಕೊಡ್ತೀವಿ ಅಂತೇಳಿ ಮನೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಾವು ಡಿಪೆಂಡ್ ಮಾಡಿ ನಾವು ಹೋರಾಟ ಮಾಡ್ತಾ ಇದೀವಿ. ಮನೆ ಈಗ 1,80,000ಕ್ಕೆ ಮನೆ ಕಟ್ಟಕ್ಕಾಗಲ್ಲ, ಕನಿಷ್ಠ 10 ಲಕ್ಷ ಬೇಕು. ಕೇಂದ್ರ ಸರ್ಕಾರ 5 ಲಕ್ಷ ಕೊಡಬೇಕು, ರಾಜ್ಯ ಸರ್ಕಾರ 5 ಲಕ್ಷ ಕೊಡಬೇಕು. ಒಟ್ಟು 10 ಲಕ್ಷ ಕೊಟ್ಟರೆ ಮಾತ್ರ ಬಡವರ ಮನೆ ಕಟ್ಕೊಳ್ಳೋಕ್ಕಾಗುತ್ತೆ ಅಂತಕ್ಕಂಥ ನಮ್ಮ ಡಿಮ್ಯಾಂಡ್ ಇತ್ತು. ಆದರೆ ಅದ್ರ ಬಗ್ಗೆ ಈ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿಲ್ಲ. ಮೂರನೇದಾಗಿ ಬಡ ಮಕ್ಕಳಿಗೆ ಇವತ್ತು ಬಿಸಿಯೂಟ ಯೋಜನೆ ಏನಿದೆ, ಅಂಗನವಾಡಿಗಳಲ್ಲಿ ಬಡ ಮಕ್ಕಳಿಗೆ ಇವತ್ತು ಪೌಷ್ಟಿಕ ಆಹಾರವನ್ನು ಕೊಡ್ಲಿಕ್ಕೋಸ್ಕರ ಇವತ್ತು ಹಣ ಮೀಸಲಿಟ್ಟಿರೋದ್ರಲ್ಲಿ 7,470 ಕೋಟಿ ಅದನ್ನು ಕಡಿತಗೊಳಿಸಿದ್ದಾರೆ. ಅಂದರೆ ಅವರು ಸಂಪೂರ್ಣವಾಗಿ ರಿಯಾಯಿತಿಗಳನ್ನು ಇವತ್ತು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಿಗೆ ಕೊಡ್ತಾ ಇದ್ದಂಥ ರಿಯಾಯಿತಿಗಳನ್ನು ಕಡಿತ ಮಾಡಿ ಕಾರ್ಪೊರೇಟ್ ಕಂಪನಿಗಳಿಗೆ ಇವತ್ತು ರಿಯಾಯಿತಿಗಳು ಕೊಟ್ಟಿದ್ದಾರೆ. ಅದು ICDS ಸ್ಕೀಮ್ ಇರ್ಬೋದು, ಉದ್ಯೋಗ ಖಾತ್ರಿ ಪ್ರಶ್ನೆ ಇರ್ಬೋದು. ಇವತ್ತು ಉದ್ಯೋಗ ಖಾತ್ರಿಗೆ 86,000 ಕೋಟಿ ಕೊಟ್ಟಿದ್ದಾರೆ. ಬಜೆಟ್ 10% ಜಾಸ್ತಿ ಆಗಿದೆ. 10% ಜಾಸ್ತಿ ಆಗಿದೆ. 90,000 ಕೋಟಿ ಕೊಡಬೇಕಿತ್ತು, ಈಗಲೂ 86,000 ಕೋಟಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಬಡವರಿಗೆ ಇವತ್ತು ಉದ್ಯೋಗ ಖಾತ್ರಿ ಇಲ್ಲ. ಹಂತವಾಗಿ ಉದ್ಯೋಗ ಖಾತ್ರಿಯನ್ನು ನಾಶ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ದಲಿತ ಹುಕ್ಕುಗಳ ಜಿಲ್ಲಾ ಅಧ್ಯಕ್ಷ ಬಿಳ್ಳೂರು ನಾಗರಾಜು ಮಾತನಾಡಿ, ಕೇಂದ್ರ ಬಜೆಟ್ನಲ್ಲಿ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚು ಹಣ ಹಂಚಿಕೆ ಮಾಡಲಾಗಿದೆ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಬಿಜೆಪಿಗೆ ಬಹುಮತ ಇಲ್ಲ, ಬದಲಾಗಿ NDA ಮಿತ್ರ ಪಕ್ಷಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಹಾಗಾಗಿ ಎಲ್ಲ ರಾಜ್ಯಗಳಿಗೆ ಸಮಾನ ನ್ಯಾಯ ಮಾಡದೆ ಬಜೆಟ್ ಕೇವಲ ಬಿಹಾರ ಹಾಗೂ ಆಂಧ್ರ ಪ್ರದೇಶದ ಬಜೆಟ್ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಿಪಿಎಂ ತಾಲೂಕು ಕಾರ್ಯದರ್ಶಿ ರಘುರಾಮರೆಡ್ಡಿ, ವಾಲ್ಮೀಕಿ ಅಶ್ವತ್ಥಪ್ಪ, ಮುಸ್ತಾ, ಚನ್ನರಾಯಪ್ಪ, ಜಿ ಕೃಷ್ಣಪ್ಪ, ರಾಮಾಂಜಿ, ನರಸಿಂಹರೆಡ್ಡಿ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ,
300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 99161191 ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟದ ಮಯೂರ ವೃತ್ತದಲ್ಲಿರುವ ಬಿಜೆಪಿ ಸೇವಾ ಸೌಧದಲ್ಲಿ ಬಿಜೆಪಿ ತಾಲೂಕು ಮಂಡಲ ವಿಶೇಷ ಕಾರ್ಯಕಾರಿಣಿ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ಹಗರಣಗಳ ಬಲೆಯಲ್ಲಿ ಸಿಲುಕಿರುವ ಸಿಎಂ ಮತ್ತು ಡಿಸಿಎಂ ದೊಡ್ಡ ಬಂಡೆಯನ್ನು ತಮ್ಮ ಮೇಲೆ ಹಾಕಿಕೊಂಡಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಆರೋಪಿಸಿದರು. ಶಿಡ್ಲಘಟ್ಟದ ಮಯೂರ ವೃತ್ತದಲ್ಲಿರುವ ಬಿಜೆಪಿ ಸೇವಾ ಸೌಧದಲ್ಲಿ ಬಿಜೆಪಿ ತಾಲೂಕು ಮಂಡಲ ವಿಶೇಷ ಕಾರ್ಯಕಾರಿಣಿ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ಹಗರಣಗಳ ಬಲೆಯಲ್ಲಿ ಸಿಲುಕಿರುವ ಸಿಎಂ ಮತ್ತು ಡಿಸಿಎಂ ದೊಡ್ಡ ಬಂಡೆಯನ್ನು ತಮ್ಮ ಮೇಲೆ ಹಾಕಿಕೊಂಡಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಆರೋಪಿಸಿದರು. ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಮಂಕುಬೂದಿ ಎರಚಿ ಆಡಳಿತ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ ಸರ್ಕಾರ ಎಲ್ಲದರ ಬೆಲೆ ಏರಿಸಿದೆ. ಕಾರ್ಯಕರ್ತರು ಸಕಾರಾತ್ಮಕ ಚಿಂತನೆ, ಕಾರ್ಯಯೋಜನೆ ರೂಪಿಸಿಕೊಂಡಲ್ಲಿ ಮಾತ್ರ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟದಲ್ಲಿ ಕಮಲ ಅರಳಲು ಸಾಧ್ಯ ಎಂದು ಹೇಳಿದರು. ವಿಕಸಿತ ಅನ್ನೋ ಒಂದೇ ಒಂದು ನುಡಿಯ ಒಂದು ಆಧಾರದ ಮೇಲೆ ಇಡೀ ರಾಷ್ಟ್ರ ಮತ್ತೆ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಕ್ಷ ನಂಬರ್ 1 ರಾಜಕೀಯ ಪಕ್ಷವಾಗಿ ಇವತ್ತು ಎಮರ್ಜ್ ಆಗ್ತಾ ಇದೆ. ಇದಕ್ಕೆಲ್ಲವೂ ಪ್ರಮುಖ ಕಾರಣ ಏನಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ನಮ್ಮ ಪದ್ಧತಿಗಳು ಏನಿದೆ, ಆ ಪದ್ಧತಿಗಳು ನಮ್ಮ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಮತ್ತೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಆ ಬುನಾದಿಯ ರೀತಿಯಲ್ಲಿ ಈ ನಮ್ಮ ಪದ್ಧತಿಗಳು ನಡ್ಕೊಂಡು ಹೋಗ್ತಾ ಇರೋ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷ ನಂಬರ್ 1 ಆಗಿದೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಬಂಧುಗಳೇ.
ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ, ಕೇಂದ್ರ ಸರ್ಕಾರದ ಜನೋಪಯೋಗಿ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಿಳಿಸಿ ತಲುಪಿಸುವ ಕಾರ್ಯವನ್ನು ಕಾರ್ಯಕರ್ತರು ವ್ರತದಂತೆ ಮಾಡಬೇಕು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಜೋಡೆತ್ತುಗಳ ಪಡೆ ತುಂಬಾ ಚೆನ್ನಾಗಿ ಪಕ್ಷವನ್ನು ಮತ್ತು ಕಾರ್ಯಕರ್ತರನ್ನು ಸಂಘಟಿಸುತ್ತಿದ್ದು, ಮುಂದಿನ ದಿನಗಳು ಬಿಜೆಪಿ ಪಕ್ಷಕ್ಕೆ ಆಶಾದಾಯಕವಾಗಿದೆ ಎಂದು ಹೇಳಿದರು. ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಆನಂದ್ ಗೌಡ ಮಾತನಾಡಿ, ಕಾರ್ಯಕರ್ತರ ಜವಾಬ್ದಾರಿ ಹೆಚ್ಚಿನದ್ದಾಗಿದೆ. ತಳಮಟ್ಟದಲ್ಲಿ ಬೇರು ಬಿಟ್ಟಾಗ ಮಾತ್ರ ಮರವು ಒಳ್ಳೆಯ ಫಲವನ್ನು ಕೊಡಲು ಸಾಧ್ಯ ಎಂದರು. ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ, ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರ ಗೌಡ, ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಆನಂದ್ ಗೌಡ, ನಗರ ಮಂಡಲ ಅಧ್ಯಕ್ಷ ನರೇಶ್, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ನರೇಶ್, ನಗರಸಭಾ ಸದಸ್ಯ ನಾರಾಯಣಸ್ವಾಮಿ, ಬಿಜೆಪಿ ತಾಲೂಕು ಅಧ್ಯಕ್ಷೆ ಚಾತುರ್ಯ, ನಗರ ಮಂಡಲ ಅಧ್ಯಕ್ಷೆ ತ್ರಿವೇಣಿ, ಡಾಕ್ಟರ್ ಸತ್ಯನಾರಾಯಣರಾವ್, ಚಲುವರಾಜ್, ಶ್ರೀಧರ್, ಮೋಹನ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ ಎಂದು ಆರೋಪಿಸಿ ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ದೇವನಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚೊಂಬು ಹಿಡಿದು ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಕ್ಕೆ ಕೇಂದ್ರ ಬಜೆಟ್ನಲ್ಲಿ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ಕರ್ನಾಟಕ ಜನತೆಯನ್ನು ಮೋಸ ಮಾಡಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಚಂಬು ಕೊಟ್ಟಿದ್ದಾರೆ ಎಂದು ಆರೋಪಿಸಿ ಸಚಿವ ಎಚ್.ಕೆ. ಮುನಿಯಪ್ಪ ನೇತೃತ್ವದಲ್ಲಿ ದೇವನಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಂಬು ಹಿಡಿದು ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಕ್ಕೆ ಕೇಂದ್ರ ಬಜೆಟ್ನಲ್ಲಿ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ದೇವನಹಳ್ಳಿ ಪ್ರವಾಸಿ ಮಂದಿರದ ಬಳಿ ಪ್ರವಾಸಿ ಮಂದಿರ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಪ್ರತಿಭಟನೆ ನಡೆಯಿತು. ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು, ಮಾಜಿ ಶಾಸಕರು, ಸಂಸದರು ಭಾಗವಹಿಸಿದ್ದರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮೂಡ ಹಗರಣ ಆರೋಪದ ಬಗ್ಗೆ ಆಹಾರ ಸಚಿವ ಎಚ್.ಕೆ. ಮುನಿಯಪ್ಪ ಪ್ರತಿಕ್ರಿಯೆ ನೀಡಿ, 30 ವರ್ಷದಿಂದ ಆಡಳಿತ ಮಾಡಿದ ಎಲ್ಲರೂ ನಿವೇಶನ ಪಡೆದಿದ್ದಾರೆ, ಕಾನೂನುಬದ್ಧವಾಗಿ ಪಡೆದಿದ್ದಾರೆ. ಹಿಂದೆ ಬಿಜೆಪಿ ಜೆಡಿಎಸ್ ಆಡಳಿತ ಮಾಡಿದಾಗ ಎಲ್ಲರೂ ನಿವೇಶನ ಪಡೆದಿದ್ದಾರೆ. ನಿವೇಶನಗಳನ್ನು ಕ್ರಮವಾಗಿ ತೆಗೆದುಕೊಂಡಿದ್ದಾರಾ ಇಲ್ಲವಾ ಎಂಬ ತನಿಖೆಗೆ ಸಮಿತಿ ರಚನೆಯಾಗಲಿ ಎಂದರು. ರಾಜಕೀಯವಾಗಿ ಗೊಂದಲ ಮೂಡಿಸಿ ಸಿದ್ದರಾಮಯ್ಯನನ್ನು ರಾಜೀನಾಮೆ ಕೊಡಿ ಅನ್ನೋದ್ರಲ್ಲಿ ಅರ್ಥವಿಲ್ಲ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಸರ್ಕಾರವನ್ನು ಕದಲಿಸುವುದಕ್ಕೆ ಯಾರಿಂದಾನೂ ಆಗೋದಿಲ್ಲ. ಯಾರು ಇಲ್ಲಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೋ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ ಎಂದರು. ಈ ಸಂದರ್ಭ ಅದಕ್ಕೆ ಸಂಬಂಧ ಇಲ್ಲ. ಅದರಲ್ಲಿ ಯಾರ್ಯಾರವರೇ ಹಿಂದಿನಿಂದ 20-30 ವರ್ಷದಿಂದ ಆಡಳಿತ ಮಾಡಿದವರು ಎಲ್ಲರೂ ಸೈಟ್ಗಳು ತಗೊಂಡವ್ರೆ. ಅವರೊಬ್ಬರೇ ತಗೊಂಡಿದ್ದಾರೆ ಅಂತ ಹೇಳೋಂಗಿಲ್ಲ. ಕಾನೂನುಬದ್ಧವಾಗಿ ತಗೊಂಡಿದ್ದಾರೆ. ಸೈಟ್ ತಗೊಂಡಿದ್ರು ಕೂಡ. ಹಿಂದೆ JDSನವರು ಆಡಳಿತ ಮಾಡಿದಾಗ, BJPಯವರು ಆಡಳಿತ ಮಾಡಿದಾಗ ಅದೊಂದು ಎಲ್ಲ ಕಡೆಯೂ ಸೈಟ್ಗಳು ತಗೊಂಡಿದ್ದಾರೆ. ಸೈಟ್ಗಳು ತಗೊಂಡಿರೋದು ಕ್ರಮವಾಗಿ ಇದೆಯಾ ಇಲ್ಲ ಅನ್ನೋದಕ್ಕೆ ಅದೊಂದು ಕಮಿಟಿ ಮಾಡಲಿ, ವಿಚಾರ ಮಾಡಿ. ರಾಜಕೀಯವಾಗಿ ಗೊಂದಲವನ್ನು, ತೊಂದರೆಯನ್ನು ಉಂಟು ಮಾಡಿ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಕಾರಣ ಯಾಕಂದರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನೇತೃತ್ವದಲ್ಲಿ 136 ಸೀಟನ್ನು ಪಡೆದಿದೆ. ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಆ ಮ್ಯಾಂಡೇಟಲ್ಲಿ ಕೆಲಸ ಮಾಡ್ತೀವಿ. ಅದನ್ನು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಈ ಸರ್ಕಾರನ ಯಾರನ್ನು ಕದಲಿಸೋಕ್ಕೂ ಆಗೋದಿಲ್ಲ. ಆದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಏನಾದರೂ ಅನ್ಯಾಯ ಆಗಿದೆ ಅಂದರೆ ಅದನ್ನು ಸಂಪೂರ್ಣವಾಗಿ ಎನ್ಕ್ವೈರಿ ಮಾಡಲಿ. ಯಾರು ಅಕ್ರಮವಾಗಿ ಪಡೆದಿದ್ದಾರೆ ಅದನ್ನು ಕಾನೂನು ಪ್ರಕಾರ ಕ್ರಮ ಜರುಗಿಸಲಿ. ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರು ಇದರಲ್ಲಿ ಪಾತ್ರ ಇಲ್ಲ. ಅವ್ರದ್ದು ಏನೂ ಪಾತ್ರ ಇಲ್ಲ. ಇದು ರಾಜಕೀಯವಾಗಿ BJP ಮತ್ತು ಜನತಾದಳ ಸೇರಿ ಇದು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇದಕ್ಕೊಂದು ಸಿಸ್ಟಮ್ ಇದೆ. ಎನ್ಕ್ವೈರಿ ಮಾಡಲಿ. 30 ವರ್ಷದಿಂದ ಯಾರ್ಯಾರು ರಾಜ್ಯಭಾರ ಮಾಡಿದ್ರು, ಯಾರ್ಯಾರು ಮೇಯರ್ಸ್ ಇದ್ದರು, ಯಾರು ಉಪಮೇಯರ್ಸ್ ಇದ್ದರು, ಯಾರು ಮೆಂಬರ್ಸ್ ಇದ್ದರು, ಯಾರು ಆಡಳಿತ ಮಾಡಿದ್ರು, ಎಲ್ಲ ವಿಚಾರ ಮಾಡಿದಾಗ ಸತ್ಯ ಬಯಲಿಗೆ ಬರ್ತದೆ. 2004ರಿಂದ 2014ರವರೆಗೆ UPA ಸರ್ಕಾರ ಅಧಿಕಾರದಲ್ಲಿತ್ತು. ಆಗ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ಲ. ಮೋದಿ ಪ್ರಧಾನಿಯಾದ ಮೇಲೆ ಎಲ್ಲಾ ರಾಜ್ಯಗಳ ಮೇಲೆ ತಾರತಮ್ಯ ಮಾಡಿದ್ದಾರೆ. ಕರ್ನಾಟಕದ ಅಭಿವೃದ್ಧಿಗೆ ಹಣ ನೀಡುತ್ತಿಲ್ಲ. ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರುತ್ತಿದ್ದಾರೆ ಎಂದರು. ಭಾರತ ಸರ್ಕಾರ, ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ಮೋದಿಯವರು
ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವ ಹಣಕಾಸಿನ ಸಚಿವರಂಥ ನಿರ್ಮಲಾ ಸೀತಾರಾಮನ್ ಇವರಿದ್ದುಕೊಂಡು ಕೂಡ NDA ಒಕ್ಕೂಟದ ಎಲ್ಲ ರಾಜ್ಯಗಳಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ. ಅವರಿಗೆ ಬೆಂಬಲವಾಗಿ ನಿಂತ ಆಂಧ್ರ ಪ್ರದೇಶ್ ಮತ್ತು ಬಿಹಾರಿಗೆ ಮಾತ್ರ ಹೆಚ್ಚಿನ ಇದನ್ನು ಕೊಟ್ಟಿದ್ದಾರೆ. ಭಾರತ ದೇಶದ ಹಣಕಾಸು ವ್ಯವಸ್ಥೆಯಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಎರಡನೇದು. GST ಹಣವನ್ನು, ಸುಂಕವನ್ನು, ಟ್ಯಾಕ್ಸನ್ನು ಕಟ್ಟೋದರಲ್ಲಿ ಕರ್ನಾಟಕ ಎರಡನೇದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಈ ರಾಷ್ಟ್ರದ ಸರ್ಕಾರವನ್ನು ಮಾಡುವವರು ಎಲ್ಲ ರಾಜ್ಯಗಳು ಕೂಡ ಆ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲ ಅಭಿವೃದ್ಧಿಗೂ ಹಣವನ್ನು ಕೊಡುವಂಥದ್ದು ಹಿಂದಿನಿಂದ ಸರ್ಕಾರಗಳು ಸ್ವತಂತ್ರ ಬಂದಾಗಿನಿಂದ ನಡ್ಕೊಂಡ್ಬಂದಿವೆ. ಅದಕ್ಕೆ ನಾವು ರಾಜ್ಯಭಾರ ಮಾಡಿದಂಥ ಇತ್ತೀಚೆಗೆ 2004ರಿಂದ 2014ವರೆಗೂ ಕೂಡ ಯಾವುದೇ ರಾಜ್ಯಕ್ಕೂ ತಾರತಮ್ಯ ಇಲ್ಲದ UPA ಸರ್ಕಾರ, ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರು, ರಾಹುಲ್ ಗಾಂಧಿ ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಬಹಳಷ್ಟು ತಾರತಮ್ಯಗಳಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಗತಿಯಲ್ಲಿರುವಂಥ ಏನು ಪ್ರಾಜೆಕ್ಟ್ಸ್ ಇವೆ ಅವ್ಯಾವುದಕ್ಕೂ ಕೂಡ ಹಣವನ್ನು ಕೊಟ್ಟಿಲ್ಲ. ಇನ್ನು ಈ ವೇಳೆ ಶಾಂತಕುಮಾರ್, ರಾಮಚಂದ್ರಪ್ಪ, ಪ್ರಸನ್ನಕುಮಾರ್, ಚಿನ್ನಪ್ಪ, ಬಿ ರಾಜಣ್ಣ, ಜಗನ್ನಾಥ್ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, CTV ನ್ಯೂಸ್, ದೇವನಹಳ್ಳಿ. ರಾಜ್ಯಕ್ಕೆ ಕರ್ನಾಟಕ ನಾಮಕರಣಗೊಂಡು 50 ವರ್ಷ ಪೂರೈಸಿದ ಕಾರಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕರ್ನಾಟಕ ಸಂಭ್ರಮ 50ರ ಜ್ಯೋತಿ ರಥಯಾತ್ರೆಗೆ ತಾಲೂಕು ಆಡಳಿತ ಹಾಗೂ ಕನ್ನಡ ಸಂಘ ಸಂಸ್ಥೆಗಳಿಂದ ಅದ್ದೂರಿ ಸ್ವಾಗತ ಮಾಡಲಾಯಿತು. ರಾಜ್ಯಕ್ಕೆ ಕರ್ನಾಟಕ ನಾಮಕರಣಗೊಂಡು 50 ವರ್ಷ ಪೂರೈಸಿದ ಕಾರಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕರ್ನಾಟಕ ಸಂಭ್ರಮ 50ರ ಜ್ಯೋತಿ ರಥಯಾತ್ರೆಗೆ ತಾಲೂಕು ಆಡಳಿತ ಹಾಗೂ ಕನ್ನಡ ಸಂಘ ಸಂಸ್ಥೆಗಳಿಂದ ಅದ್ದೂರಿ ಸ್ವಾಗತ ಮಾಡಲಾಯಿತು. ಚೇಳೂರು ತಾಲೂಕು ಕಚೇರಿಯಿಂದ ಆಗಮಿಸಿದ ಕರ್ನಾಟಕ ಸಂಭ್ರಮ 50ರ ಕನ್ನಡ ಜ್ಯೋತಿ ರಥವನ್ನು ಶಿಷ್ಟಾಚಾರದಂತೆ ಬರಮಾಡಿಕೊಂಡು ರಥಕ್ಕೆ ತಹಸೀಲ್ದಾರ್ AV ಶ್ರೀನಿವಾಸುಲು ನಾಯ್ಡು ಚಾಲನೆ ನೀಡಿದರು. ತಾಲೂಕು ಆಡಳಿತ ಪರವಾಗಿ ತಹಸೀಲ್ದಾರ್ ಶ್ರೀನಿವಾಸುಲು ನಾಯ್ಡು ಸೇರಿದಂತೆ ವಿವಿಧ ಶಾಲಾ ಶಿಕ್ಷಕರು, ವಿವಿಧ ಇಲಾಖಾ ಅಧಿಕಾರಿಗಳು ಕನ್ನಡ ಜ್ಯೋತಿ ರಥಕ್ಕೆ ಪುಷ್ಪಾರ್ಚನೆ ಮಾಡಿದರು. ಚೇಳೂರು ಸ್ವಾಗತ ಕಮಾನುನಿಂದ ಭವ್ಯ ಸ್ವಾಗತಕ್ಕೆ ಸಾವಿರಾರು ಶಾಲಾ ವಿದ್ಯಾರ್ಥಿಗಳು ಕನ್ನಡ ಜ್ಯೋತಿ ರಥದ ಮುಂದೆ ಕನ್ನಡ ಬಾವುಟ ಹಿಡಿದು ಘೋಷಣೆಗಳನ್ನು ಕೂಗಿ ಮೆರವಣಿಗೆಯಲ್ಲಿ ಸಂಭ್ರಮದಿಂದ ಸಾಗಿದರು. ಈ ವೇಳೆ ಮಾತನಾಡಿದ ತಹಸೀಲ್ದಾರ್ AV ಶ್ರೀನಿವಾಸುಲು ನಾಯ್ಡು, ನಾವೆಲ್ಲರೂ ಒಂದೇ ಕನ್ನಡ ಭಾಷೆಯ ಕನ್ನಡಿಗರು ಎಂದಾಗ ಮಾತ್ರ ಕನ್ನಡ ಭಾಷೆಗೆ ಮಹತ್ವ ನೀಡಿದಂತೆ. 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳು ರಚನೆಯಾದಾಗ ಕನ್ನಡ ಭಾಷೆಯನ್ನಾಡುವ ಪ್ರದೇಶಗಳನ್ನು ಒಳಗೊಂಡ ರಾಜ್ಯ ನಿರ್ಮಾಣವಾಗಿ ಮೈಸೂರು ಹೆಸರಿನಿಂದ ಚಲಾವಣೆಯಾಗಿ ಕನ್ನಡಿಗರ ಒತ್ತಾಯದ ಮೇರೆಗೆ 1973ರಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಕರ್ನಾಟಕ ಎಂದು ನಾಮಕರಣ ಮಾಡಿದರು. ಇದೀಗ ಕರ್ನಾಟಕಕ್ಕೆ 50 ವಸಂತ ತುಂಬಿವೆ. ಇದರ ಸವಿ ನೆನಪಿಗಾಗಿ ವಿಜಯನಗರದ ಹಂಪಿಯಲ್ಲಿ ರಥಕ್ಕೆ ಚಾಲನೆ ನೀಡಿದ್ದ ರಥಯಾತ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾಗುತ್ತಿದೆ. ನಮ್ಮ ಭಾಷೆ ರಾಜ್ಯ, ದೇಶ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ವೈವಿಧ್ಯಮಯ ಕನ್ನಡದ ಭಾಷೆ ನೀಡಿರುವ ಕನ್ನಡ ಪ್ರತಿಯೊಬ್ಬರೂ ಮಾತನಾಡಬೇಕಿದೆ ಎಂದರು. ಚೇಳೂರು ವೃತ್ತ ನಿರೀಕ್ಷಕ PR ಜನಾರ್ದನ್ ಮಾತನಾಡಿ, ಕನ್ನಡದ ಜ್ಯೋತಿ ರಥ ಜಿಲ್ಲೆಯಲ್ಲಿ ವಿವಿಧ ಗ್ರಾಮಗಳಲ್ಲಿ ಸಂಚರಿಸಿ ಕನ್ನಡದ ಭಾಷೆ, ನೆಲ, ಜಲದ ಬಗ್ಗೆ ಅರಿವು ಮೂಡಿಸಲಿದೆ ಎಂದರು. ಚೇಳೂರು ಆಶಾ ಕಾರ್ಯಕರ್ತರು ಪೂರ್ಣಕುಂಭ ಕಳಶಗಳೊಂದಿಗೆ ಕನ್ನಡದ ಜ್ಯೋತಿ ರಥವನ್ನು ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಗಡಿಯಿಂದ ಬರಮಾಡಿಕೊಂಡರು.
ಚೇಳೂರಿನ ಕೆಪಿಎಸ್ ಶಾಲೆಗೆ ಮಾವಿನ ತೋರಣಗಳಿಂದ ಸಿಂಗರಿಸಲಾಗಿತ್ತು. ಗಡಿಯಲ್ಲಿ ತಮಟೆ ಏಟಿಗೆ ಗಡಿನಾಡಿನ ಕನ್ನಡಿಗರು ಕುಣಿದರು. ಕನ್ನಡದ ಜ್ಯೋತಿ ರಥಕ್ಕೆ ಹೂಗಳನ್ನು ಚೆಲ್ಲುತ್ತಾ ಭವ್ಯ ಸ್ವಾಗತದೊಂದಿಗೆ ಆಗಮಿಸಿದರು. ಕರ್ನಾಟಕ ಸಂಭ್ರಮ 50ರ ಜ್ಯೋತಿ ರಥಯಾತ್ರೆಗೆ ಗೊಂಬೆ ಕುಣಿತ, ಕರಡಿ ಮಜಲು, ಕನ್ನಡ ಹಾಡುಗಳಿಗೆ ನೃತ್ಯ, ಕುಣಿತಗಳು ಸಾಂಸ್ಕೃತಿಕ ಮೆರುಗು ತಂದವು. ಪ್ರಸಿದ್ಧ ಕನ್ನಡದ ಹಾಡುಗಳಿಗೆ ಕಲಾವಿದರು ಹೆಜ್ಜೆ ಹಾಕಿದರು. ಶಾಲಾ ವಿದ್ಯಾರ್ಥಿಗಳು ರಥಯಾತ್ರೆ ಮುಂಭಾಗದಲ್ಲಿ ಸಂಗೀತದೊಂದಿಗೆ ನೃತ್ಯ ಮಾಡಿ ಸಾರ್ವಜನಿಕರ ಗಮನ ಸೆಳೆದರು. ಜ್ಯೋತಿ ರಥಯಾತ್ರೆ ಚೇಳೂರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ರೇಷ್ಮೆ, ತಾಲೂಕು ಅಧಿಕಾರಿ ಚನ್ನಕೈವಾರಮಯ್ಯ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಎನ್ಕೆ ವೆಂಕಟಾಚಲಪತಿ, ಪಿಎಸ್ಐ ಅಮರ್, ಸೈಯದ್ ಅನ್ಸರ್, ಕೆಪಿಎಸ್ ಶಾಲೆಯ ಮುಖ್ಯ ಶಿಕ್ಷಕ ಜಿಲಾನ್ ಪಾಷಾ, ಸರ್ಕಾರಿ ಉರ್ದು ಶಾಲೆ ಮುಖ್ಯ ಶಿಕ್ಷಕಿ ಎನ್ ಸರಸ್ವತಮ್ಮ ಕೆ ರೆಡ್ಡಿ ಮತ್ತಿತರರು ಹಾಜರಿದ್ದರು. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಹಿನ್ನೆಲೆ ಗಾಯನದಲ್ಲಿ ದೇಶದ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಪದ್ಮಶ್ರೀ, ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ಗಾನ ಕೋಗಿಲೆ ಕೆಎಸ್ ಚಿತ್ರಮ್ಮನವರ 61ನೇ ಹುಟ್ಟುಹಬ್ಬವನ್ನು ವೀರ ಅಭಿಮಾನಿ ಮುಕೇನಹಳ್ಳಿ ರವಿ ನೇತೃತ್ವದಲ್ಲಿ ಅನ್ನದಾಸೋಹ ಮಾಡುವ ಮೂಲಕ ಆಚರಿಸಲಾಯಿತು. ಹಿನ್ನೆಲೆ ಗಾಯನದಲ್ಲಿ ದೇಶದ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಪದ್ಮಶ್ರೀ, ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ಗಾನ ಕೋಗಿಲೆ ಕೆಎಸ್ ಚಿತ್ರಮ್ಮನವರ 61ನೇ ಹುಟ್ಟುಹಬ್ಬವನ್ನು ವೀರ ಅಭಿಮಾನಿ ಮುಕೇನಹಳ್ಳಿ ರವಿ ನೇತೃತ್ವದಲ್ಲಿ ಅನ್ನದಾಸೋಹ ಮಾಡುವ ಮೂಲಕ ಆಚರಿಸಲಾಯಿತು. ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನ್ನದಾಸೋಹ ಸಮಿತಿಯ ಸಹಕಾರದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಿರಾಶ್ರಿತ ಕಡುಬಡವರಿಗೆ ಆಹಾರ ವಿತರಣೆ, ವೃದ್ಧರಿಗೆ ಹೊದಿಕೆ ವಿತರಣೆ ಹಾಗೂ ಶಾಲಾ ಮಕ್ಕಳಿಗೆ ಅಗತ್ಯ ಪರಿಕರಗಳನ್ನು ವಿತರಣೆ ಮಾಡುವ ಮೂಲಕ ಕೆಎಸ್ ಚಿತ್ರಮ್ಮರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಗರಸಭೆ ಮಾಜಿ ಸದಸ್ಯ ಪಿಸಿ ಲಕ್ಷ್ಮೀನಾರಾಯಣ ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ಮಿತ್ರರ ಸಲಹೆ ಮೇರೆಗೆ ಅನ್ನದಾಸೋಹ ಸಮಿತಿಯೊಟ್ಟಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು, ಅಂದಿನಿಂದ ಪ್ರತಿ ತಿಂಗಳ 4ನೇ ಶನಿವಾರ ಅನ್ನದಾಸೋಹಕ್ಕೆ ಸಹಾಯ ನೀಡಲಾಗುತ್ತಿದೆ. ಮುಂದೆಯೂ ಇದೇ ರೀತಿ ಸಹಕಾರ ನೀಡಲಾಗುವುದು ಎಂದರು. ಧನ ಸಹಾಯ ಮಾಡುವುದು ಸುಲಭ, ಆದರೆ ಅದನ್ನು ಸಮರ್ಪಕವಾಗಿ ಪ್ರತಿಯೊಬ್ಬರಿಗೂ ಹಂಚಿಕೆಯಾಗುವ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸುವುದು ಅತ್ಯಂತ ಕಷ್ಟಕರ ಸಂಗತಿಯಾಗಿದೆ. ಅಂತಹ ಕಾರ್ಯವನ್ನು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಮಲ್ಲೇಶ್ ನಡೆಸಿಕೊಂಡು ಬರುತ್ತಿದ್ದಾರೆ. ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು. 3 ವರ್ಷಗಳ ಹಿಂದೆ ನನ್ನ ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕಾಯ್ತು. ಆ ಹುಟ್ಟುಹಬ್ಬಕ್ಕೆ ನಮ್ಮ ಸ್ನೇಹಿತರು ಒಬ್ಬರು ಪರಿಚಯ ಮಾಡಿಕೊಟ್ರು, ಮಲ್ಲೇಶ್ ಅವ್ರನ್ನ. ಇವ್ರು ನಿರಂತರವಾಗಿ ಅನ್ನದಾಸೋಹ, ಅವಾಗ ಕರೋನಾ ಶುರುವಾಗಿತ್ತು, ನಿರಂತರವಾಗಿ ಅನ್ನದಾಸೋಹ ಶುರು ಮಾಡಿದ್ದಾರೆ. ಅವ್ರಿಗೆ ಸಹಾಯ ಮಾಡಿ ನೀವು ಹುಟ್ಟುಹಬ್ಬನ ಅಲ್ಲೇ ಆಚರಿಸ್ಕೊಬೇಕು ಅಂತ ನನಗೆ ಒಂದು ಸಲಹೆ ಕೊಟ್ಟರು. ಅದೇ ರೀತಿ ನಾನು ಹುಟ್ಟುಹಬ್ಬನ ಅವತ್ತಲ್ಲಿ ಆಚರಿಸ್ಕೊಂಡು ನಿರಂತರವಾಗಿ ನಾನು 3 ವರ್ಷದಿಂದ ಪ್ರತಿ ತಿಂಗಳು 4ನೇ ಶನಿವಾರ ನಾನು ಅನ್ನದಾಸೋಹಕ್ಕೆ ಹಣ ಸಹಾಯ ಮಾಡಿಕೊಂಡು ನಿರಂತರವಾಗಿ ಬರ್ತೀನಿ. ಮುಂದೆನೂ ಸಹ ಹಣ ಸಹಾಯ ಮಾಡ್ಕೊಂಡು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳ್ತೀನಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ದಿನನಿತ್ಯ ಹಣ ಬರುತ್ತದೆ ಎಂದು ನಂಬಿ ಬಡವರು ಮೋಸ ಹೋಗಿರುವ ಘಟನೆ ಗುಬ್ಬಿ ತಾಲೂಕಿನ ಕಲ್ಲೂರಿನಲ್ಲಿ ನಡೆದಿದೆ. ಈ ದಂಧೆ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಎನ್ನಲಾಗಿದ್ದು, ಡಾಟಾಮಿರ್ ಎಂಬ ಆ್ಯಪ್ ಆನ್ಲೈನ್ ಮೂಲಕ ಬಡವರಿಗೆ ಮೋಸ ಎಸಗಿರುವ ಆರೋಪ ಕೇಳಿಬಂದಿದೆ. ಹಣ ಕಳೆದುಕೊಂಡ 35 ಮಂದಿ ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಗುಬ್ಬಿ ತಾಲೂಕು ಒಂದರಲ್ಲಿಯೇ ಸುಮಾರು 5 ಕೋಟಿಯಷ್ಟು ವಂಚನೆ ಆಗಿರುವ ಬಗ್ಗೆ ಆರೋಪಗಳಿವೆ. ಕೇವಲ 80 ದಿನಗಳ ಅಂತರದಲ್ಲಿ ಈ ವಹಿವಾಟು ನಡೆದಿದೆ ಎನ್ನಲಾಗಿದ್ದು, ಬೆಂಗಳೂರಿನ ವ್ಯಕ್ತಿಯೊಬ್ಬನಿಂದ ಸಿಎಸ್ಪುರ ಹೋಬಳಿಯ ಕಲ್ಲೂರು ಗ್ರಾಮಕ್ಕೆ ಡಾಟಾ ಮೀರಿ ಎಐ ಎಂಬ ಆ್ಯಪ್ನೊಂದಿಗೆ ಆರಂಭವಾಗಿರುವ ಆನ್ಲೈನ್ ದಂಧೆ ದೊಡ್ಡ ಮಟ್ಟದಲ್ಲಿ ಹಣ ವಸೂಲಿ ಮಾಡಿ ಮೋಸ ಎಸಗಲಾಗಿದೆ.
ಕಲ್ಲೂರಿನ 1500ಕ್ಕೂ ಹೆಚ್ಚು ಮಂದಿ ಇದಕ್ಕೆ ಬಲಿಯಾಗಿರುವ ಅಂದಾಜು ಇದ್ದು ಸುಮಾರು 40,000ದಿಂದ 4 ಲಕ್ಷದವರೆಗೂ ಹಣ ಕಳೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಮೊದಲಿಗೆ ಹಣ ಆಪ್ನಲ್ಲಿ ಜನರಿಗೆ ನೀಡಲಾಗಿದೆ. ಹಣ ಪಡೆದ ಕಲ್ಲೂರಿನ ಜನತೆ ಸಣ್ಣ ಮೊತ್ತ ಹಾಕಿ ದೊಡ್ಡ ಮೊತ್ತ ಪಡೆದಿದ್ದಾರೆ. ದೊಡ್ಡ ಮೊತ್ತ ಹಾಕಿದಾಗ ಆಪ್ನವರು ಹಣ ನೀಡದೆ ಕೈ ಎತ್ತಿದ್ದಾರೆ. ಇದರಿಂದ ನೂರಾರು ಕುಟುಂಬಗಳು ಹಣ ಕಳೆದುಕೊಂಡು ಬೀದಿಗೆ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಜನ ಮನೆಯಲ್ಲಿರುವ ಚಿನ್ನ ಗಿರವಿ ಇಟ್ಟು ಹಣ ಹೂಡಿಕೆ ಮಾಡಿ ಮೋಸ ಹೋಗಿದ್ದಾರೆ. ಒಬ್ಬ ಮಂಜಣ್ಣ ಅಂತ ಅಂಗಡಿ ಮಂಜಣ್ಣ ಅಂತ ಅವತ್ತು ನಾನು ಕ್ಯಾಶೇ ಕೊಟ್ಟಿರೋದು, ಮೊಬೈಲ್ ಪೇ ಮಾಡಿದ್ದೆ. ಕ್ಯಾಶ್ ಅವ್ರು ಕೈ ಕೊಟ್ಟು ಅವ್ರ ಮೊಬೈಲ್ಗೆ ಹಾಕ್ಕೊಂಡು ಆ್ಯಪ್ಗೆಲ್ಲ ಕಳಿಸ್ತೀನಿ, ನೀನು ಯಾಕೆ ದಿವಸ 1,000 ರೂಪಾಯಿ ಬರೋ 1,800. ಅದಕ್ಕೆ ನಾವು ಇದಕ್ಕೇನೋ ಬರುತ್ತಲ್ಲೊಬ್ಳು 20 ದಿವಸಕ್ಕೆ 1,800 ಬರುತ್ತೆ. ಆಮೇಲೆ ನಿನ್ನ ನಿನ್ನ ಅಕೌಂಟ್ಗೆ ಬಂದ್ಬಿಟ್ಟು 43,000 ಅಂತ ಹೇಳೋದು. ನಿಮ್ಗೆ ಎಷ್ಟು ಬಂದಿದೆ ಈಗ? 80,000ಕ್ಕೆ ಒಂದು ದಿವಸನೂ ಬರಲಿಲ್ಲ. ಮೊಬೈಲೊಳಗೆ ಐತೆ 15,000, ಅಕೌಂಟ್ಗೆ ಹೋಗ್ತಾ ಇಲ್ಲ ಸರ್. ಮೊಬೈಲಾಗ ಐತೆ, ಅಕೌಂಟ್ಗೆ ಹೋಗಿ ಈಗ 20,000 ಮೊಬೈಲಾಗ ಐತೆ, ಅಕೌಂಟ್ಗೆ ಹೋಗ್ತೀನಿ. ಗುರುವಾರದಿಂದಲೂ ಟ್ರೈ ಮಾಡಿ ಇದು ಮಾಡಿ ನಿಂತೋಗ್ಬಿಟ್ಟಿದ್ದಾವೆ. ಯಾರ ಹತ್ರ ದುಡ್ಡಿಲ್ಲ, ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾವ್ರೆ. ಮನೆಯಲ್ಲಿ ಗೌರ್ಮೆಂಟ್ನ ಅಕ್ಕಿನ ಊಟ ಮಾಡ್ಕೊಳ್ಳೋದು ಕಷ್ಟ ಆಗಿದೆ, ಬೇಯಿಸ್ಕೊಂಡು ಅಷ್ಟು ಕಷ್ಟ ಆಗೋಗ್ಬಿಡ್ತು. ಎಲ್ಲಿ ದುಡ್ಡು ಈ ರೀತಿ ಬರುತ್ತೆ ಅಂತ ಕಂಡುಬಿಡ್ತು, ಆಸೆ ಬಿದ್ದಾಕ್ಬಿಟ್ಟು. ಆಸೆ ಮನುಷ್ಯ ಸಹಜನ ಗುಣ. ಆಸೆ ಇಲ್ಲದ ಮನುಷ್ಯ ಯಾರಿಗೂ ಇಲ್ಲ. ಇದಕ್ಕೆ ತಪ್ಪು ನಮ್ಮದೇ ಇದೆ. ಸರಿ ಬಂದ್ಬಿಡುತ್ತೆ, ಬಾಚ್ಕೊಂಬಿಡೋಣ ಅಂತ ನಾವು ದುಡ್ಡು ಹಾಕ್ತು. ಆದರೆ ಅವ್ರು ನಮಗಿನ್ನ ಕ್ರಿಮಿನಲ್ಲು. ಇವ್ರು ಹಾಕ್ಲಿ, ಶನಿವಾರ ಭಾನುವಾರ ದುಡ್ಡು ಡ್ರಾ ಮಾಡೋಂಗಿಲ್ಲ, ಬನ್ನಿ ದುಡ್ಡನ್ನ ನಾವು ಪಡ್ಕೊಂಬಿಡೋಣ ಅಂತ ಅವರು ಶುಕ್ರವಾರ ನೈಟು ಶನಿವಾರ ಬಿಟ್ಟರು. ಇಲ್ಲ ಒಂದು ಮೂರಷ್ಟ ಆಮೇಲೆ ಇನ್ನೊಂದು ಅನುಮಾನ ಏನಂದರೆ, ಇವ್ರು ಶ್ರೀಯಸ್ಪುರಕ್ಕೆ ಬಂದು ಬೆಳಿಗ್ಗೆನೆ ಆ ಪೂರ್ತಿ ಎಲ್ಲ ಆಪಾಯ್ತು. ರಂಗನಾಥ್ ಗುಬ್ಬಿ, CTV ನ್ಯೂಸ್, ಗುಬ್ಬಿ. ಸುವರ್ಣ ಕನ್ನಡ ಜ್ಯೋತಿ ರಥಯಾತ್ರೆ ಇಂದು ಬೆಳಗ್ಗೆ ಬಾಗೇಪಲ್ಲಿಗೆ ಪ್ರವೇಶಿಸಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಕಸಾಪ, ತಾಲೂಕು ಆಡಳಿತ ಹಾಗೂ ಕನ್ನಡ ಪರ ಸಂಘ ಸಂಸ್ಥೆಗಳು ಅದ್ದೂರಿಯಾಗಿ ಸ್ವಾಗತಿಸಿದರು. ಪಟ್ಟಣದ JMFC ನ್ಯಾಯಾಲಯದ ಮುಂಭಾಗ ಕನ್ನಡ ಜ್ಯೋತಿ ರಥಯಾತ್ರೆಗೆ ಶಾಸಕ SN ಸುಬ್ಬಾರೆಡ್ಡಿ ಮತ್ತು ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಭುವನೇಶ್ವರಿಗೆ ಹೂವಿನ ಹಾರ ಹಾಕಿ ಕನ್ನಡ ಬಾವುಟ ಬೀಸುವ ಮೂಲಕ ಚಾಲನೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ JMFC ನ್ಯಾಯಾಲಯದ ಮುಂಭಾಗ ಕನ್ನಡ ಜ್ಯೋತಿ ರಥಯಾತ್ರೆಗೆ ಶಾಸಕ SN ಸುಬ್ಬಾರೆಡ್ಡಿ ಮತ್ತು ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಭುವನೇಶ್ವರಿಗೆ ಹೂವಿನ ಹಾರ ಹಾಕಿ ಕನ್ನಡ ಬಾವುಟ ಬೀಸುವ ಮೂಲಕ ಚಾಲನೆ ನೀಡಿದರು. ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, ಮಾತೃಭಾಷೆ ಕನ್ನಡ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಕನ್ನಡ ಸುಂದರ ಸಿರಿವಂತ ಭಾಷೆ. ಸುಮಾರು 2,000 ವರ್ಷಗಳ ಇತಿಹಾಸ ಹೊಂದಿರುವ ಪ್ರಾಚೀನ ಭಾಷೆ. ಯುವ ಸಮುದಾಯಕ್ಕೆ ಕನ್ನಡ ಭಾಷೆಯ ಹಿರಿಮೆ, ಗರಿಮೆ, ನಾಡು ನುಡಿ, ನೆಲ ಜಲ ಸಂರಕ್ಷಣೆಯ ಬಗ್ಗೆ ಪರಿಚಯಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ರಥಯಾತ್ರೆ ಆರಂಭಿಸಲಾಗಿದೆ. ಅನ್ಯ ಭಾಷಿಕರಲ್ಲಿಯೂ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸುವ ಪ್ರಯತ್ನವಾಗಿದೆ ಎಂದು ತಿಳಿಸಿದರು. ಈ ದಿನ ನಮ್ಮ ಸರ್ಕಾರ 50 ವರ್ಷಗಳು ತುಂಬಿಲ್ಲ ಅಂತ ಒಂದು ಸಂತೋಷದ ವಿಚಾರವಾಗಿ ಒಂದು ಕನ್ನಡಾಂಬೆ ರಥೆಯನ್ನು ಇಡೀ ರಾಜ್ಯದಾದ್ಯಂತ ಸಂಚರಿಸಬೇಕು, ಜನ ಸ್ವಾಗತ ಮಾಡಬೇಕು, ನಮ್ಮ ಕನ್ನಡಾಂಬೆಗೆ ಗೌರವ ನೀಡಬೇಕು ಅನ್ನೋದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಬಂದು ಇಷ್ಟು ಉತ್ಸಾಹ ಸಂತೋಷವಾಗಿ ಆಗಮಿಸಿ ಈ ಕಾರ್ಯಕ್ರಮ ಇಷ್ಟು ವರ್ಣರಂಜಿತವಾಗಿ ಮಾಡಿದ್ದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿ, ಹಾಗೆ ತಮಗೆಲ್ಲ ಗೊತ್ತಿರಲಿ, ನಮ್ಮ ತಾಯಿಗೆ ಸಮಾನವಾದಂತಹ ಕನ್ನಡಾಂಬೆಗೆ ನಾವು ಗೌರವ ಕೊಡಬೇಕು. ನಮ್ಮ ಮಾತೃಭಾಷೆ ಯಾವುದೇ ಇರಲಿ, ಆದರೂ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ. ನಾವು ಮೊದಲು ಕನ್ನಡವನ್ನು ಕಲಿಯುವಂತ ಕೆಲಸ ನಾವು ಮಾಡಬೇಕಾಗುತ್ತೆ. ಬೇರೆ ಭಾಷೆಯನ್ನು ದ್ವೇಷ ಮಾಡೋದು ಬೇಡ, ನಮ್ಮ ಕನ್ನಡವನ್ನು ನಾವು ಪ್ರೀತಿ ಮಾಡೋಣ ಅನ್ನೋ ಮಾತುಗಳಂತ ಮತ್ತೊಮ್ಮೆ ನಮ್ಮ ಈ ಒಂದು ನಮ್ಮ ಎಲ್ಲರಿಗೂ ಕನ್ನಡ ಆಶೀರ್ವಾದ ಇರಬೇಕು ಅಂತ ಈ ಒಂದು ರಥಯಾತ್ರೆ ಒಂದು ಸಕ್ಸಸ್ ಆಗಬೇಕು ಅಂತ ತಮ್ಮೆಲ್ಲ ಮನವಿ ಮಾಡಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್. ಆಶಾ ಕಾರ್ಯಕರ್ತೆಯರು ಪೂರ್ಣಕುಂಭ ಕಳಶ ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದರು.
ಪಟ್ಟಣದ ಡಿವಿಜಿ ರಸ್ತೆಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ತದನಂತರ ನ್ಯಾಷನಲ್ ಕಾಲೇಜ್ ಮುಂಭಾಗ ಬೀಳ್ಕೊಟ್ಟರು. ಶಾಲಾ ಕಾಲೇಜು ಮಕ್ಕಳು, ಕನ್ನಡಾಭಿಮಾನಿಗಳು ರಸ್ತೆ ಪಕ್ಕದಲ್ಲಿ ನಿಂತು ಕನ್ನಡ ಜ್ಯೋತಿ ರಥಯಾತ್ರೆ ಸ್ವಾಗತಿಸಿದರು. ಈ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಮೆರುಗು ತಂದುಕೊಟ್ಟರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ ಮಾತನಾಡಿ, ನಮ್ಮಲ್ಲಿ ಹೆಚ್ಚು ತೆಲುಗು ಭಾಷೆ ಮಾತನಾಡುವವರಿದ್ದರೂ ಕನ್ನಡವೆಂದರೆ ಮೈಪುಳಕಗೊಳ್ಳುವಂತಹ ಮನಸ್ಸುಗಳು ಹೆಚ್ಚಾಗಿವೆ ಎಂಬುದಕ್ಕೆ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಬರಮಾಡಿಕೊಳ್ಳುತ್ತಿರುವ ಪರಿಯೇ ಉತ್ತಮ ನಿದರ್ಶನವಾಗಿದೆ. ಇಷ್ಟೊಂದು ಅದ್ದೂರಿ ಮತ್ತು ಸಡಗರದ ಕಾರ್ಯಕ್ರಮಕ್ಕೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳನ್ನು ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಇಒ ರಮೇಶ್ ರೆಡ್ಡಿ, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಕೃಷಿ ನಿರ್ದೇಶಕಿ ಲಕ್ಷ್ಮಿ, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ಸದಸ್ಯರಾದ ಎ ನಂಜುಂಡಪ್ಪ, ಗಡ್ಡಂ ರಮೇಶ್, ಬಿಇಒ ಎಂ ತನುಜಾ, ಆರ್ ವೆಂಕಟರಾಮ್, ಆರ್ ಹನುಮಂತರೆಡ್ಡಿ, ರೇಷ್ಮೆ ಕೃಷಿ ನಿರ್ದೇಶಕ ಚನ್ನಕೈವಾರಮಯ್ಯ ಹಾಗೂ ಕಲಾವಿದರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಕನ್ನಡ ಸಂಘಟನೆಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1,000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣರ ಸಮಾವೇಶ ನೇರ ಪ್ರಸಾರದಲ್ಲಿ ವೀಕ್ಷಿಸಿ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ವಿಪ್ರ ಸಮುದಾಯದ ಒಗ್ಗಟ್ಟು ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಆಯೋಜಿಸಿರುವ ಬ್ರಾಹ್ಮಣರ ಸಮಾವೇಶ ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ನಿರಂತರ ನೇರ ಪ್ರಸಾರ. ವೀಕ್ಷಿಸಿ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ. ರಾಜಕೀಯ ಉದ್ದೇಶದಿಂದ ಅನುದಾನ ನೀಡಿಲ್ಲ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಬೆಳ್ಳಂಬೆಳಿಗ್ಗೆ ಆರ್ಟಿಒ ಅಧಿಕಾರಿಗಳ ಮಿಂಚಿನ ದಾಳಿ. ತೆರಿಗೆ ವಂಚಿಸಿ ಸಂಚಾರ ಮಾಡುತ್ತಿದ್ದ 11 ಖಾಸಗಿ ಬಸ್ಗಳ ವಶ. ಸ್ಥಳದಲ್ಲಿಯೇ ತೆರಿಗೆ ಪಾವತಿಸಿದ ಹಲವು ಬಸ್ ಮಾಲೀಕರು. ಗುಣಮಟ್ಟ ಕಳೆದುಕೊಳ್ಳುತ್ತಿರುವ ಶಿಕ್ಷಣ ಕ್ಷೇತ್ರ ಸರಿದಾರಿಗೆ ತರಲು ಶಿಕ್ಷಕರು ಶ್ರಮಿಸಬೇಕು. ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಸಲಹೆ.
ಅಂತರ್ಜಲ ಮರುಪೂರಣ ಅತ್ಯವಶ್ಯಕ. ದಿನೇ ದಿನೇ ಕ್ಷೀಣಿಸುತ್ತಿರುವ ಮಳೆಯ ಪ್ರಮಾಣದಿಂದಾಗಿ ಅಂತರ್ಜಲ ಮರುಪೂರಣ ಕುಂಠಿತ. ಅತಿಯಾದ ಅಂತರ್ಜಲ ಬಳಕೆಯಿಂದ ತೀವ್ರವಾಗುತ್ತಿರುವ ಸಮಸ್ಯೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.